श्रीनिवासे कृष्णेष्ठदया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि यस्तात्मीयपरं वरप्रदगुरौ वैराग्यभाग्योरधो वेदान्तामृतसारवन्तमनघात् श्रीश्रीनिवासात् गुरोः श्रीशैलान्वयकौस्तुभस्य तनयं श्रेयोनिधे श्रीनिधेः वन्दे साधुकटाक्षकेलिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वैवागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपाश्रयं मृङ्गेशपादविनतं श्रीनिवासमुनिं भजे नव्यरङ्गयतीन्द्राङ्घ्रिपङ्कजभ्रमरायितं नव्यमङ्गलभूषं श्रीवरदारिगुरुं भजे श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धोः रामानुजस्य चरणौ शरणं प्रपद्ये विगाहे अमुनं तीर्थं साधुवृन्दावने स्थितं निरस्तजिह्मगस्पर्शेत् कृष्णकृतादरः नाथेन मुनिनाथेन भवेयं नाथवानहम् यस्य नैगमिकं तत्त्वं हस्तामलकताङ्गतं यस्य सारस्वरस्रोतोकुलामोदवासितं श्रुतीनां श्रमायालं जठारिं तमुपास्महे वन्दे वैकुण्ठसेनान्यं देवं सोऽत्रवती सकं यद्वेत्र शिखरस्पन्दे विश्वमेतद्व्यवस्थितं सहधर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां भक्ता पञ्चरात्रस्य स्वयं लक्ष्मीनेत्रोत्पलश्रीसरतपरिचयादेषु संवर्धमानः लीलाळीकलिङ्गन् मधुकरपटली दत्तहस्तावलम्बः अस्माकं सम्पदोघानविर्लतुलसीदाम सञ्जातभूमा काळिन्दी कान्तिहारी कलयतु कुशः काळिमा कैटभारेः भाष्यकाराय महादेशिकाय नमः। ತತ್ವಂಸ ಕಲಾಪದಲ್ಲಿ ನಾಯಕಸರ ಮೂರನೆಯದು. ಅದರಲ್ಲಿ ಪ್ರಧಾನವಾಗಿ ಅದ್ವೈತ ದರ್ಶನದ ವಿಚಾರಗಳನ್ನೆಲ್ಲ ಮತ್ತೆ ಇಲ್ಲಿ ಮಾಡ್ತಾ ಇದ್ದಾರೆ. ಶ್ರೀಭಾಷ್ಯಾದಿಗಳಲ್ಲಿ ಹೇಳಿದ್ದ ವಿಷಯವೇ ಕೆಲವು ಅಧಿಕವಾದ ಅನುಮಾನಗಳನ್ನು ಕೂಡ ಇಲ್ಲಿ ಸ್ವಾಮಿ ದೇಶಿಕನ್ ವಿಚಾರ ಮಾಡಿ ಅದನ್ನು ಕೂಡ ಪರೀಕ್ಷೆ ಮಾಡಿ ಸಿದ್ಧಾಂತವನ್ನು ಸ್ಪಷ್ಟಪಡಿಸ್ತಾರೆ. ಅದರಲ್ಲಿ ಒಂದು ಮುಖ್ಯವಾದ ವಿಷಯ ಅಂದರೆ ಅವಿದ್ಯೆ ಅಂತ ಹೇಳುವಂತಹದ್ದು ಅನಾದಿ ಕಾಲದಿಂದ ಬ್ರಹ್ಮನನ್ನ ಮರೆ ಮಾಡಿ ಆ ಅವಿದ್ಯೆಯಿಂದ ಪ್ರಪಂಚವು ತೋರ್ತಾ ಇದೆ, ಇಲ್ಲದೇ ಇರುವಂತಹ ಪ್ರಪಂಚ. ಬ್ರಹ್ಮವು ಜ್ಞಾನ, ಕೇವಲ ಜ್ಞಾನ ಬ್ರಹ್ಮವು. ಆ ಜ್ಞಾನವನ್ನ ಮರೆಸಿದೆ ಅಂತ ಹೇಳಿದ್ರೆ ಬ್ರಹ್ಮನಿಗೆ ದೋಷ ಬರುತ್ತಲ್ಲ ಅಂದರೆ ದೋಷವಿಲ್ಲ. ಯಾಕೆ ಅಂದರೆ ಈ ಅವಿದ್ಯೆ ಅನ್ನೋದು ಮಿಥ್ಯೆ, ಸತ್ಯವಾದದ್ದಲ್ಲ. ಇರೋ ಹಾಗೆ ಇದೆ, ಹೋಗ್ಬಿಡುತ್ತೆ. ಯಾವುದರಿಂದ ಹೋಗುತ್ತೆ ಅಂದರೆ ಅದು ಜ್ಞಾನದಿಂದ ಹೋಗಬೇಕು. ಯಾಕೆ ಅಂದರೆ ಅದು ಮಿಥ್ಯೆ ಆದ್ದರಿಂದ ಜ್ಞಾನದಿಂದಲೇ ಅದರ ನಿವೃತ್ತಿ ಆಗಬೇಕು. ಒಂದು ಕಾರ್ಯದಿಂದ ಅದು ನಿವೃತ್ತಿ ಆಗೋಕ್ಕೆ ಸಾಧ್ಯವಿಲ್ಲ, ಮಿಥ್ಯೆಯಾದ ಪದಾರ್ಥ. ಜ್ಞಾನದಿಂದ ಹೋಗಬೇಕು, ಏಕೆಂದರೆ ಅಜ್ಞಾನ ಅದು. ಈ ಅಜ್ಞಾನವು ಜ್ಞಾನದ ಅಭಾವವೇ ಅಂದರೆ ಇಲ್ಲ ಅಂತ ಹೇಳೋದು. ಯಾಕೆ ಅಂದರೆ ಜ್ಞಾನದ ಅಭಾವವಾದರೆ ಅಜ್ಞಾನ ಹೋದಾಗ ಜ್ಞಾನ ಉಂಟಾಗಬೇಕು. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಜ್ಞಾನವು ಉತ್ಪನ್ನವಾದಾಗ ಆಗುತ್ತೆ. ಈ ಅಜ್ಞಾನವು ಹೋದಾಗ ನಮಗೆ ಬ್ರಹ್ಮವು ಪ್ರಕಾಶಿಸ್ತಾ ಇರಬೇಕು. ಬ್ರಹ್ಮವು ನಿತ್ಯವಾದ ಪದಾರ್ಥ, ಸ್ವಯಂ ಪ್ರಕಾಶ, ಉತ್ಪನ್ನವಾಗುವಂಥದ್ದಲ್ಲ. ಉತ್ಪನ್ನವಾದರೆ ಅದು ನಾಶವಾಗಿಬಿಡುತ್ತೆ. ಆದ್ದರಿಂದ ಈ ಅಜ್ಞಾನ ಅನ್ನೋದು ಅಭಾವ ರೂಪವಲ್ಲ, ಜ್ಞಾನದ ಅಭಾವವಲ್ಲ, ಇದು ಭಾವರೂಪವಾದ ಅಜ್ಞಾನ ಅಂತ ಇಲ್ಲಿ ನಿರೂಪಣೆ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಅದನ್ನು ಬಲವಾಗಿ ನಿರೂಪಣೆ ಮಾಡಿದ್ದಾರೆ. ಅದನ್ನು ಭಾಷ್ಯಕಾರ ವಿಸ್ತಾರವಾಗಿ ಶ್ರೀಭಾಷ್ಯದಲ್ಲಿ ನಿರಾಕರಣೆ ಮಾಡಿದ್ರು. ಅದನ್ನೇ ಇಲ್ಲಿಯೂ ಸ್ವಾಮಿ ದೇಶಿಕನ್ ಸ್ವಲ್ಪ ಅಧಿಕವಾಗಿ, ವಿಶೇಷವಾಗಿ ಅವರ ಒಂದು ತರ್ಕ, ಅವರು ತಾರ್ಕಿಕ ಸಿಂಹರು, ಆದ್ದರಿಂದ ಅನೇಕ ತರ್ಕಗಳನ್ನು ಬಹಳ ಮೃದುವಾಗಿ ಸೂಕ್ಷ್ಮವಾಗಿ ಕೂಡ ಪರೀಕ್ಷೆ ಮಾಡಿ ಹೇಳ್ತಾರೆ. ಭಾವರೂಪದ ಅಜ್ಞಾನ ಅನ್ನೋದನ್ನು ಸಾಧಿಸೋಕ್ಕಾಗೋದಿಲ್ಲ. ಅದ್ವೈತದಲ್ಲಿ ಹೇಳಿದ್ರು ನಾವು 3 ವಿಧವಾದ ಅನುಮಾನದಿಂದಲೂ ಅದನ್ನು ಸಾಧಿಸ್ತೀವಿ. 3 ಅಲ್ಲ 4 ವಿಧವಾದ ಅನುಮಾನ.
ಶ್ರುತಿ ಅರ್ಥಾಪತ್ತಿ ಅನ್ನೋದು ಕೂಡ ಅನುಮಾನ. ಅರ್ಥಾಪತ್ತಿ ಅನ್ನೋದು ಪ್ರತ್ಯಕ್ಷ ಅನುಮಾನ, ಶ್ರುತಿ ಅರ್ಥಾಪತ್ತಿ ಎಲ್ಲದರಿಂದಲೂ ಸಾಧಿಸ್ತೀವಿ ಅಂತ ಹೇಳ್ತಾರೆ. ಪ್ರತ್ಯಕ್ಷದಿಂದ ಹೇಗೆ ಭಾವರೂಪ ಅಂತ ಹೇಳಿದ್ರೆ ಸುಷುಪ್ತಿಯಲ್ಲಿ ಅಂತ ಹೇಳಿದ್ರು. ಸುಷುಪ್ತಿಯಲ್ಲಿ ಏನು ತಿಳಿಯೋದಿಲ್ಲ ಅಂತ ಹೇಳೋದ್ರಿಂದ ಅಲ್ಲಿ ನಾವು ಕೆಲವು ವಿಷಯದ ಮಾತ್ರ ತಿಳಿಯಿಲ್ಲ ಅಂದರೆ ಆ ವಿಷಯದಲ್ಲಿ ಅಜ್ಞಾನ ಅಂತ ಹೇಳ್ಬೋದು. ನನಗೆ ಈ ವಿಷಯದಲ್ಲಿ ಜ್ಞಾನವಿರಲಿಲ್ಲ, ಅದು ತಿಳಿಯಿಲ್ಲ ಅಂದರೆ ಆ ವಿಷಯದ ಅಭಾವ ಇತ್ತು ಅಂತ ಹೇಳ್ಬೋದು. ಏನೂ ತಿಳಿಯಲ್ಲ ಅಂತ ಹೇಳುವಾಗ ಇದೇ ವಿಷಯದ ಅಭಾವ ಅಂತ ಹೇಳೋಕ್ಕಾಗದೇ ಇರೋದ್ರಿಂದ ಅದು ಅಭಾವ ರೂಪವಾದದ್ದಲ್ಲ. ಆ ಅಜ್ಞಾನ ಅದು ಭಾವರೂಪ ಆಗಿರಬೇಕು ಅಂತ ಇದೆಲ್ಲ ವಾದದಿಂದಲೇ ಪ್ರತಿಯಲ್ಲಿ ಸುಷುಪ್ತಿಯಲ್ಲಿ ಯಾರು ಏನು ತಿಳಿಯೋಕ್ಕಾಗೋದಿಲ್ಲ. ಎದ್ದ ಮೇಲೆ ತಿಳಿಯುತ್ತೆ ಅಷ್ಟೇ. ಅಜ್ಞಾನ ಇತ್ತು ಅಂತ ತಿಳಿಯುತ್ತೆ. ಯಾಕೆ ಅಂದರೆ ಎದ್ದ ಮೇಲೆ ಮತ್ತೆ ವ್ಯವಹಾರ ಮಾಡೋದ್ರಿಂದ ಅಜ್ಞಾನ ಇತ್ತು ಅಂತ ತಿಳ್ಕೊಳ್ಬೇಕು. ಆ ಅಜ್ಞಾನ ಅನ್ನೋದು ಜ್ಞಾನದ ಅಭಾವವಾಗಿಬಿಟ್ರೆ ಅದು ಹೋದಾಗ ಜ್ಞಾನ ಉತ್ಪನ್ನವಾಗಬೇಕು. ಆದರೆ ಹಾಗಲ್ಲ, ಇದು ಭಾವರೂಪವಾದದ್ದು ಅನ್ನೋದನ್ನು ಸಾಧಿಸಬೇಕು. ಆದ್ದರಿಂದ ಇಲ್ಲಿ ಹೇಳುವಾಗ ಇದು ಅಭಾವ ಅಲ್ಲ. ಅಭಾವ ಆಗಿದ್ದರೆ ನನಗೆ ಒಂದು ವಿಷಯದಲ್ಲಿ ಅಜ್ಞಾನ, ಯಾವುದೋ ಒಂದು ವಿಷಯದಲ್ಲಿ ನನಗೆ ಮೀಮಾಂಸಾ ವಿಷಯದಲ್ಲಿ ಅಜ್ಞಾನವಿದೆ, ಅದನ್ನು ಓದಿದ್ರೆ ಆವಾಗ ಮೀಮಾಂಸಾ ಜ್ಞಾನ ಉತ್ಪನ್ನವಾಗುತ್ತೆ. ವ್ಯಾಕರಣದಲ್ಲಿ ಅಜ್ಞಾನವಿದೆ, ಅದು ಹೋದರೆ ವ್ಯಾಕರಣ ಜ್ಞಾನ ಉತ್ಪನ್ನವಾಗುತ್ತೆ. ಈ ಸುಷುಪ್ತಿಯಲ್ಲಿ ಹೇಗೆ ಅಂದರೆ ಏನೂ ತಿಳಿಯೋದಿಲ್ಲ ಅಂತ ಹೇಳೋದ್ರಿಂದ ಇದೇ ವಿಷಯ ಅಂತ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಈ ಏನು ತಿಳಿದೇ ಇರೋದು ಯಾವುದೋ ಅಭಾವ ರೂಪವಾಗಿರೋಕ್ಕೆ ಸಾಧ್ಯವಿಲ್ಲ, ಭಾವರೂಪವಾಗಿರಬೇಕು ಅಂತ ವಾದ ಮಾಡ್ತಾರೆ. ಇದೆಲ್ಲ ಬರೀ ಊಹೆಯಿಂದಲೇ ಹೇಳಬೇಕಷ್ಟೇ. ಆದ್ದರಿಂದ ಮುಂದೆ ಶ್ರುತಿ ಪ್ರಮಾಣವೂ ಇದೆ ಅಂತಾರೆ, ಅದನ್ನು ನಿರಾಕರಣೆ ಮಾಡ್ತಾರೆ. ಇದು ಭಾವರೂಪ ಆಗೋಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ನಿರೂಪಣೆ ಮಾಡಿದ್ರು. ಅದನ್ನು ಪ್ರತ್ಯಕ್ಷವಾಗಿ ಹೇಳೋಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅವನಿಗೆ ಈ ತಿಳಿಯಲಿಲ್ಲ ಅಂತ ಹೇಳೋದು ಆತ್ಮನನ್ನು ಬಿಟ್ಟು ಬಾಹ್ಯವಾದ ವಿಷಯಗಳಲ್ಲಷ್ಟೇ ಸುಷುಪ್ತಿಯಲ್ಲಿ, ಹೊರತು ಆತ್ಮ ಇದ್ದೇ ಇತ್ತು. ಆತ್ಮ ಇಲ್ಲದೆ ಹೋದರೆ ಅಹಂನ ಕಿಂಚಿದ ಅಜ್ಞಾಸಿಷಂ ಅಂತ ಎದ್ದ ಮೇಲೆ ಹೇಳೋಕ್ಕಾಗೋದಿಲ್ಲ. ನಾನು ತಿಳಿಯಲಿಲ್ಲ ಅಂತ ಹೇಳಿದ್ರೆ ನಾನು ಅನ್ನೋದು ಇತ್ತು ಅಲ್ಲಿ, ನಾನು ಅನ್ನೋದು ತಿಳಿದು ಬಂದಿತ್ತು ಅನ್ನೋದು ತಿಳಿಯುತ್ತೆ ಆಮೇಲೆ. ಆದ್ದರಿಂದ ಈ ಅಜ್ಞಾನ ಅನ್ನೋದು ಬಾಹ್ಯ ವಿಷಯವನ್ನು ಕುರಿತದ್ದೇ ಹೊರತು ಆತ್ಮ ವಿಷಯಕವಲ್ಲ. ಆತ್ಮವನ್ನು ಬಿಟ್ಟು ಬೇರೆ ವಿಷಯವಿಲ್ಲ ಅಂತ ಹೇಳಿದ್ರೆ ಈ ಅಜ್ಞಾನ ಆತ್ಮ ವಿಷಯಕವೇ ಅಂತ ಹೇಳಿದ್ರೆ ಆತ್ಮವೇ ಇಲ್ಲ ಅಂತ ಆಗ್ಬಿಡುತ್ತೆ ಅವಾಗ ಎದ್ದ ಮೇಲೆ. ಆದರೆ ಆತ್ಮ ಇರೋದು ತಿಳಿದು ಬರುತ್ತೆ. ಅಹಂ ಅನ್ನೋ ಪ್ರಯೋಗ, ಅಹಂನ ಅಜ್ಞಾಸಿಷಂ, ನಾನು ತಿಳಿಲಿಲ್ಲ ಅಂತ ಹೇಳಿದ್ರೆ ನಾನು ಇದ್ದೆ ಅಂತ ಎಲ್ಲರಿಗೂ ಅನುಭವ ಆಗುತ್ತೆ. ಮತ್ತು ಯಾರು ಮಲಗಿದ್ರು ಅವರೇ ತಾನೇ ಹೇಳ್ತಾರೆ, ಮತ್ತೆ ಅದು ಕೂಡ ಅನುಭವ ಆಗುತ್ತೆ. ಇದೆಲ್ಲ ಏನು ತಿಳಿಯುತ್ತೆ? ಪ್ರತ್ಯಕ್ಷದಿಂದ ಭಾವರೂಪವನ್ನು ನಿರೂಪಣೆ ಮಾಡೋಕ್ಕಾಗೋದಿಲ್ಲ. ಅದಾದಮೇಲೆ ಅನುಮಾನದಿಂದ ಹೇಳ್ತಾರೆ. ಒಂದು ಕತ್ತಲೆಯನ್ನು ದೀಪವು ಹೇಗೆ ಹೋಗಿಸ್ಬಿಡುತ್ತೋ ಹಾಗೆ ಅಂತ ಹೇಳಿ ಅದನ್ನೇ ನಿರೂಪಣೆ ಮಾಡಿದ್ರು. ಆದರೆ ಕತ್ತಲು ಹೋಗೋದಕ್ಕೆ ದೀಪ ಬಂದ ಮೇಲೆ ಒಂದು ಕತ್ತಲೆ ಹೋಯಿತು ಅಂತ ಹೇಳ್ಬೋದೇ ಹೊರತು ಕತ್ತಲೆ ಹೋಗೋದು ಅಭಾವ ರೂಪವಾಗಿದ್ದರೆ ಮಾತ್ರವೇ ದೀಪದ ಕಾರಣದಿಂದ ಹೋಯಿತು ಅಂತ ಹೇಳ್ಬೋದು. ದೀಪದ ಅಭಾವವಾಗಿದ್ದರೆ ದೀಪದಿಂದ ಹೋಯಿತು ಅಂತ ಹೇಳ್ಬೋದು. ದೀಪದ ಅಭಾವ ಆಗಿಲ್ಲದೆ ಹೋದರೆ ದೀಪವೇ ಕಾರಣ ಅಂತ ಹೇಳೋಕ್ಕಾಗೋದಿಲ್ಲ. ಅದರಲ್ಲಿ ನಾಶಕ ಭಾವ ಬರೋದಿಲ್ಲ ಅನ್ನೋದು. ಯಾಕೆಂದರೆ ಕೆಲವು ಸಾಮಗ್ರಿಗಳನ್ನು ಉಪಯೋಗಿಸ್ತೀವಿ ಕಾರ್ಯ ಉಂಟು ಮಾಡೋದಕ್ಕೆ. ಆವಾಗ ಮಣ್ಣು ಅದರ ಘಟದ ಪ್ರಾಗಭಾವ ನಾಶವಾಯಿತು, ಪ್ರಾಗಭಾವ ಹೋಗ್ಬಿಡುತ್ತೆ, ಘಟ ಉತ್ಪನ್ನವಾಗುತ್ತೆ. ಆ ಘಟದ ಭಾವ ಅಂದರೆ ಘಟದ ಪ್ರೆಸೆನ್ಸ್ ಆಫ್ ದ ಪಾಟ್, ಅದಕ್ಕೆ ಮೊದಲು ಅದರ ಆಬ್ಸೆನ್ಸ್ ಇದ್ದರೆ ಮಾತ್ರ ಈ ಪ್ರೆಸೆನ್ಸ್ ಅನ್ನೋದು ಈ ಕಾರ್ಯದಿಂದ ಉತ್ಪನ್ನವಾಗಿದೆ ಅಂತ ಹೇಳ್ಬೋದು. ಪ್ರಾಗಭಾವವು ಹೋಗಿದೆ, ನಾಶಪಡಿಸಲಾಗಿದೆ. ಈ ಘಟ ಉತ್ಪನ್ನವಾಗಿದ್ದರಿಂದ ಇದರ ಪ್ರಾಗಭಾವ ನಾಶವಾಗಿದೆ ಹೊರತು ಅದಕ್ಕೆ ಉಪಯೋಗಿಸಿದ ಸಾಮಗ್ರಿ ಎಲ್ಲ ನಾಶ ಮಾಡೋಕ್ಕಾಗೋದಿಲ್ಲ. ಅದು ಸಾಮಗ್ರಿನೂ ಕಾರಣ ಆಯ್ತು ಅಲ್ಲಿಗೆ. ಆಗ ಇದು ಬೇರೆ ಒಂದು ಪ್ರಾಗಭಾವ ಇಲ್ಲದಂತಹ ಒಂದು ಪದಾರ್ಥ ಆಗಿದ್ದಿದ್ರೆ ಆಗ ಅದನ್ನು ಹೋಗಿಸೋದಕ್ಕೆ ಇದು ನಾಶಕ ಭಾವ ಬರೋದಿಲ್ಲ. ಅನುಮಾನದಲ್ಲಿ ಅದನ್ನು ನಿರೂಪಣೆ ಮಾಡ್ತಾರೆ. ಅವರು ಹೇಗೆ ಹೇಳ್ತಾರೆ ಅಂದರೆ, ಒಬ್ಬನ ಜ್ಞಾನ ಇನ್ನೊಬ್ಬನಲ್ಲಿ ದೇವದತ್ತ ಅಂತ ಒಬ್ಬ, ಇನ್ನೊಬ್ಬ ಯಜ್ಞದತ್ತ ಅಂತಿದ್ದಾನೆ. ಅವನಿಗೆ ಜ್ಞಾನದಿಂದ ಅಜ್ಞಾನ ಹೋಗೋ ಹಾಗೆ ಇಲ್ಲಿಯೂ ಹೋಗುತ್ತೆ. ಅದನ್ನು ಅನುಮಾನವನ್ನು ತೆಗೆದುಕೊಂಡು ಅಲ್ಲಿ ಹೇತುವೆ ಅಸಿದ್ಧಿ ಅದನ್ನು ಸಂಸ್ಕೃತ ವ್ಯಾಖ್ಯಾನದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ. ಅದನ್ನು ಸಂಸ್ಕೃತ ವ್ಯಾಖ್ಯಾನದಲ್ಲಿ ಆ ವಿಷಯವನ್ನು, ಅದು ಸೂಕ್ಷ್ಮವಾದ ವಿಷಯ, ಅದನ್ನು ಸ್ವಾಮಿ ದೇಶಿಕನಲ್ಲಿ ಹೇಳೋದು ದೃಷ್ಟಾಂತವೇ ಸಿದ್ಧಿಸೋದಿಲ್ಲ ನಿಮಗೆ ಅಂತ ಹೇಳಿದ್ರು.
ಯಾಕೆಂದರೆ ಹಿಂದೆ ಅವರು ಹೇಳಿದ ದೃಷ್ಟಾಂತ ಏನು ಅಂತ ಹೇಳಿದ್ರೆ, ಅಪೂರ್ವ ತದ್ಭಾಸಕತ್ವಾತ್ ಅಂತ ಹೇಳಿದ್ರು. ಅಪೂರ್ವ ಭಾಸಕತ್ವಾತ್ ಅಂತ ಹೇಳಿದ್ರು. ಆ ಅಪೂರ್ವ ನಿರ್ಭಾಸನತ್ವಾತ್ ಅಂತ ಹೇಳಿದಾಗ ದೃಷ್ಟಾಂತ, ದೀಪದ ದೃಷ್ಟಾಂತ ಕೊಟ್ಟರು. ದೀಪವು ಹೇಗೆ ಕತ್ತಲನ್ನು ಹೋಗಿಸುತ್ತೋ ಹಾಗೆ ಅಂತ ಹೇಳಿಬಿಟ್ಟು ಇದಕ್ಕೆ ಭಾವರೂಪವಾದ ಅಜ್ಞಾನವನ್ನು ಹೋಗಿಸುತ್ತೆ. ಪ್ರಮಾಣ ಜ್ಞಾನ ಅಂದರೆ ಶಾಸ್ತ್ರಜನ್ಯವಾದ ಜ್ಞಾನ, ಇಲ್ಲಿ ಅನುಮಾನದ ಜ್ಞಾನ. ಈ ಅನುಮಾನದಿಂದ ಉಂಟಾಗುವ ಜ್ಞಾನ ಭಾವರೂಪವಾದ ಅಜ್ಞಾನವನ್ನು ಹೋಗಿಸುತ್ತೆ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ವಿವರಿಸ್ತಾರೆ. ಇಲ್ಲಿ ದೃಷ್ಟಾಂತದಲ್ಲಿ ಹೇಗೆ ವಿರೋಧ ಬರುತ್ತೆ, ಹೇತು ಅಸಿದ್ಧವಾಗುತ್ತೆ ಅಂತ ಹೇಳಿ. ಯಜ್ಞದತೀಯ ಪ್ರಮಾಣ ಜ್ಞಾನೇ ಇದಂ ಧ್ವಂಸಕತ್ವಂ ಕಿಂಚಿದರ್ಥ ನಿವರ್ತಕತ್ವಂ ಪ್ರಕೃತೆ ವಿವಕ್ಷಿತಂ ನಚ ಸಂಪ್ರತಿಪನ್ನಂ. ಆದ್ದರಿಂದ ಇನ್ನೊಬ್ಬನ ಒಂದು ಪ್ರಮಾಣ ಜ್ಞಾನ ಉತ್ಪನ್ನವಾದರೆ, ಯಜ್ಞದತ್ತ ದೇವದತ್ತ ಇಬ್ಬರಿದ್ದಾರೆ. ಯಜ್ಞದತ್ತಲ್ಲಿ ಒಂದು ಪ್ರಮಾಣ ಜ್ಞಾನ ಉಂಟಾದರೆ ಅದು ಯಾವುದೋ ಒಂದನ್ನು ನಾಶಪಡಿಸುತ್ತೆ ಅನ್ನೋದು ತಿಳಿಯುತ್ತೆ. ಯಾಕೆಂದರೆ ಜ್ಞಾನ ಉತ್ಪನ್ನವಾದಾಗ ಒಂದು ನಾಶವಾಗುತ್ತೆ. ಆದರೆ ಇಲ್ಲಿ ಹೇಳಿದಂಗೆ ನಮಗೆ ತಿಳಿದು ಬರ್ತಿಲ್ಲ. ಯಾಕೆ ಅಂದರೆ ಇದನ್ನೇ ನಾಶಪಡಿಸುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಧ್ವಂಸತಾ ಮಾತ್ರ ಸಿದ್ಧೇಹೇ, ಒಂದು ಯಾವುದೋ ನಷ್ಟವಾಯಿತು ಅಂತ ತಿಳಿಯುತ್ತೆ. ಆ ನಷ್ಟವಾದದ್ದು ಆ ಜ್ಞಾನದ ಪ್ರಾಗಭಾವ ಆಗಿದ್ರೆ ಮಾತ್ರ ಆ ಜ್ಞಾನ ಪ್ರಾಗಭಾವ ಹೋಯಿತು ಅಂತ ಅದನ್ನು ನಾಶಪಡಿಸೋಕ್ಕೆ ಇದು ಕಾರಣವಾಯಿತು ಅಂತ ಹೇಳ್ಬೋದು. ಬೇರೆ ಏನೋ ಆಗಿದ್ದರೆ ಅದಕ್ಕೆ ನಾಶಿಕ ಭಾವ ಸಿಗೋದಿಲ್ಲ. ಇವರು ಹೇಳ್ತಿರೋದು ಪ್ರಾಗಭಾವ ಅಲ್ಲ, ಭಾವರೂಪದ ಅಜ್ಞಾನ. ಅದನ್ನು ಹೋಗಿಸೋಕ್ಕೆ ಈ ಅನುಮಾನವನ್ನು ಪ್ರಯೋಗ ಮಾಡಬೇಕು. ಈ ಕಾರ್ಯಸ್ಥಂ ಧ್ವಂಸರೂಪತ್ವ ಮಾತ್ರ ಸಿದ್ಧೇತಿ. ಒಂದು ಧ್ವಂಸವಾಗಿದೆ ಅನ್ನೋದು ತಿಳಿಯುತ್ತೆ. ಘಟ ಉತ್ಪನ್ನವಾದರೆ ಅದರ ಪ್ರಾಗಭಾವ ಧ್ವಂಸವಾಯಿತು. ಯಾಕೆ ಅಂತ ಹೇಳಿದ್ರೆ, ಘಟದ ಧ್ವಂಸವಾಗಿದ್ದೇನು ಅಂದರೆ ಘಟದ ಭಾವಾಂತರ, ಅದರ ಪ್ರಾಗಭಾವ. ಪ್ರಭಾವಾಂತರ ಅಂದರೆ ಅಭಾವವು ಭಾವಾಂತರ. ಘಟದ ಪ್ರಾಗಭಾವ ಹೋಗಿ ಘಟದ ಭಾವ ಉಂಟಾಗುತ್ತೆ. ಇದೆರಡಕ್ಕೂ ಇದು ಅಭಾವವು ಭಾವಾಂತರವಾದರೆ ಮಾತ್ರವೇ ಘಟದ ಉತ್ಪತ್ತಿಯು ಅದರ ಪ್ರಾಗಭಾವವನ್ನು ನಾಶ ಮಾಡೋಕ್ಕೆ ಕಾರಣವಾಯಿತು ಅಂತ ಹೇಳ್ಬೋದು. ಅದು ಇಲ್ಲದೆ ಹೋದರೆ ಹೇಳೋಕ್ಕಾಗೋದಿಲ್ಲ ಅನ್ನೋದು ಇಲ್ಲಿ ತರ್ಕ. ಆದ್ದರಿಂದ ಧ್ವಂಸಂ ಪ್ರತಿ ನ ಹೇತುತ್ವಂ, ಕಾರಣ ಅನ್ನೋದು ಹೇಳೋಕ್ಕೆ ಸಾಧ್ಯವಾಗಿಲ್ಲ. ಧ್ವಂಸವಾಯಿತು ಅಂತ ಹೇಳ್ಬೋದು, ಅದಕ್ಕೆ ಇದೇ ಕಾರಣ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಯಾವಾಗಲೂ ಭಾವಾಂತರ ಆಗಿದ್ದರೆ ಮಾತ್ರವೇ ಕಾರಣ ಅಂತ ಹೇಳ್ಬೋದು. ಅದನ್ನು ಇಲ್ಲಿ ಇದು ಸೂಕ್ಷ್ಮವಾದ ವಿಷಯ. ಕಾರ್ಯೇ ನಿಷ್ಪನ್ನೆ ತದ್ಭ್ರಾಗಭಾವ ನಶ್ಯೇದಿತಿ ನಿಯಮ. ಕಾರ್ಯವು ಉತ್ಪನ್ನವಾದರೆ ಅದರ ಪ್ರಾಗಭಾವ ನಾಶವಾಗುತ್ತೆ ಅನ್ನೋದು ಎಲ್ಲರೂ ಒಪ್ಕೊಳ್ಳುವಂತಹ ವಿಷಯ. ನತು ಉಭಯೋ ನಾಶ್ಯನಾಶಕ ಭಾವ, ನಾಶ್ಯನಾಶಕ ಭಾವ ಇದೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಏಕಕ್ಷಣ ಅವಚ್ಛೇದೇನು ಉಭಯೋ ಮೇಲನ ಭಾವ, ಒಂದು ಕ್ಷಣದಲ್ಲಿ ಎರಡೂ ಇರೋದಿಲ್ಲ. ಅದಿದ್ರೆ ನಾಶನಾಶಕ ಭಾವ ಹೇಳಬಹುದು. ಇಲ್ಲೇ ಹೋದರೆ ಏನಾಗುತ್ತೆ ಅಂದರೆ ಸಾಮಗ್ರ್ಯ ಕಾರ್ಯಸಿದ್ಧವು, ಸಾಮಗ್ರ್ಯ ನಿವೃತ್ತೇ ಅವಶ್ಯಕತ್ವೇನ ಕಾರ್ಯಸ್ಯ ಸಾಮಗ್ರಿ ನಾಶಕತ್ವ ಸ್ಯಾತ್. ಸಾಮಗ್ರಿಯಿಂದಲೂ ಕಾರ್ಯ ಉತ್ಪನ್ನವಾಗುತ್ತೆ, ದಂಡಚಕ್ರ. ಆದ್ದರಿಂದ ಅದು ಕೂಡ ನಿವೃತ್ತಿ ಆಗಿಬಿಡ್ಬೇಕು ಆವಾಗ. ಆದ್ದರಿಂದ ನಾಶಕ ಭಾವ ಇಲ್ಲ ಅದರಲ್ಲಿ. ಅದಕ್ಕೆ ಸಿದ್ಧಾಂತ ಏನು ಅಂದರೆ ಕಾರ್ಯಂ ಪ್ರಾಗಭಾವ ಧ್ವಂಸರೂಪಂ. ಕಾರ್ಯ ಅಂದರೆ ಪ್ರಾಗಭಾವದ ಧ್ವಂಸರೂಪ. ಘಟ ಪ್ರಾಗಭಾವ ಧ್ವಂಸವಾದರೆ ಘಟ ಕಾರ್ಯ ಉತ್ಪನ್ನವಾಗುತ್ತೆ, ಘಟ ಉತ್ಪನ್ನವಾಗುತ್ತೆ. ಘಟವನ್ನು ಮಾಡಿದಾಗ ಘಟವು ಕಾರ್ಯ. ಆ ಘಟದ ಪ್ರಾಗಭಾವ ಮೊದಲು ಇತ್ತು, ಅದು ನಾಶವಾದರೆ ಘಟದ ಉತ್ಪತ್ತಿ ಆಗುತ್ತೆ. ಆದ್ದರಿಂದ ಘಟ ಅನ್ನೋದು ಕಾರ್ಯವು ಅದರ ಪ್ರಾಗಭಾವದ ಧ್ವಂಸವನ್ನು ಮಾಡುತ್ತೆ. ಅದು ಎಲ್ಲರೂ ಒಪ್ಕೊಳ್ಳುವಂಥ ವಿಷಯ. ಯಾವಾಗ ಅದು ಆಗುತ್ತೆ, ಈ ಧ್ವಂಸ ಆಗುತ್ತೆ ಅಂತ ಯಾವ ವಿಷಯವನ್ನು ಕುರಿತು ಹೇಳ್ಬೋದು ಅಂದರೆ ಅಭಾವಸ್ಯ ಭಾವಾಂತರ ರೂಪತ್ವೇ. ಈ ಅಭಾವ ಅನ್ನೋದು ಇದರ ಭಾವಾಂತರವಾಗಿದ್ದರೆ ಮಾತ್ರವೇ ಆ ಭಾವವು ಹೋಯಿತು ಅಂತ ಹೇಳ್ಬೋದು. ಬೇರೆ ಏನೋ ಆಗಿದ್ರೆ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಬೇರೆಯೂ ಕಾರಣಗಳಿದೆ ಅದಕ್ಕೆ. ಕಾರಣ ಹಿಂದಿನ ಅವಸ್ಥೆಯಲ್ಲಿ ಕ್ಷಣದಲ್ಲಿ ಇರುವಂತಹದ್ದು. ಪೂರ್ವಕ್ಷಣಾವರ್ತಿತ್ವಂ ಅನ್ನೋದು ಬರೀ ಮಣ್ಣಿಗೆ ಮಾತ್ರ, ಅದರ ಪ್ರಾಗಭಾವಕ್ಕೆ ಮಾತ್ರ ಅಲ್ಲ. ಆ ದಂಡಚಕ್ರಗಳು ಇದೆ, ಕಾರಣ ಉತ್ಪನ್ನವಾಗಕ್ಕೆ ಪೂರ್ವಕ್ಷಣದಲ್ಲಿ ಅವುಗಳು ಇದ್ದು ಎಲ್ಲವೂ ನಾಶವಾಗೋದಿಲ್ಲ. ಇದರ ಪ್ರಾಗಭಾವ ಮಾತ್ರವೇ ನಾಶ ಆಗೋದು. ಇದು ಯಾವಾಗ ಸಾಧ್ಯ ಅಂದರೆ ಅದು ಭಾವಾಂತರವಾಗಿರಬೇಕು. ಅಭಾವವು ಭಾವಾಂತರವಾಗಿದ್ದರೆ ಮಾತ್ರವೇ ಇದು ಸಾಧ್ಯ.
ಇಲ್ಲದೆ ಹೋದರೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನತು ಕಾರ್ಯಸ್ಯ ಧ್ವಂಸ ಕಾರಣತ್ವಂ, ಇದು ಧ್ವಂಸ ಕಾರಣವಾಗಿದ್ದರೆ ಆಗೋದಿಲ್ಲ ಅಂತ ಹೇಳಿ ಪ್ರಮಾಣ ಜ್ಞಾನಸ್ಯ ಅನಾದಿ ಭಾವರೂಪ ಅಜ್ಞಾನ ನಾಶಕತ್ವಮಪಿ ನ ಸಂಭವೇತಿ. ಅನಾದಿಯಾದ ಒಂದು ಭಾವರೂಪವಾದ ಅಜ್ಞಾನ ಇದೆ, ಅವಿದ್ಯೆ, ಅದನ್ನು ಪ್ರಮಾಣ ಜ್ಞಾನವು ಅನುಮಾನದಿಂದ ಉಂಟಾಗುವ ಜ್ಞಾನ ನಾಶಪಡಿಸುತ್ತೆ ಅನ್ನೋದು ಸಂಭವ ಆಗುವುದಿಲ್ಲ. ಅದನ್ನ ಹೇತುವೇ ಅಸಿದ್ಧಿ. ಅಪೂರ್ವ ನಿರ್ಭಾಸನತ್ವಾತ್ ಅನ್ನುವ ಹೇತು ಅಸಿದ್ಧಿ. ದೃಷ್ಟಾಂತ, ದೀಪದ ದೃಷ್ಟಾಂತ ಅಸಿದ್ಧವಾಗುತ್ತೆ. ಆದ್ದರಿಂದ ದೀಪದ ದೃಷ್ಟಾಂತದಿಂದ ಒಂದು ಭಾವರೂಪವಾದ ಕತ್ತಲೆ ಹೋಯಿತು ಅಂತ ಹೇಳೋಕ್ಕಾಗಲ್ಲ. ಆ ಕತ್ತಲೆ ದೀಪದ ಅಭಾವವಾಗಿದ್ದರೆ ಮಾತ್ರವೇ ಹೋಯಿತು ಅಂತ ಹೇಳ್ಬೋದು. ಅದು ಬೇರೆ ಏನೋ ಆಗಿದ್ದರೆ, ಭಾವರೂಪದ ಪದಾರ್ಥ ಆಗಿದ್ದರೆ ಇದರಿಂದ ಹೋಗೋಕ್ಕೆ ಸಾಧ್ಯವಿಲ್ಲ ಅದು. ಆದ್ದರಿಂದ ಅದು ತೇನ ಭಾವರೂಪ ಅಜ್ಞಾನ ಸಿದ್ಧಿಹೀನ ಭವೇದೇವ. ಭಾವರೂಪ ಅಜ್ಞಾನವನ್ನು ಅನುಮಾನದಿಂದ ನೀವು ಊಹೆ ಮಾಡೋಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು, ಇದು ಸ್ವಲ್ಪ ಸೂಕ್ಷ್ಮವಾದ ವಿಷಯ. ತರ್ಕದಲ್ಲಿ ಈ ರೀತಿ ಪರೀಕ್ಷೆ ಮಾಡ್ತಾರೆ, ಬಹಳ ಆಳವಾಗಿ ವಿಚಾರ ಮಾಡಿ ಪರೀಕ್ಷೆ ಮಾಡೋದು. ಒಂದೊಂದಕ್ಕೂ ಸ್ಪಷ್ಟವಾಗಿ ನಿರೂಪಣೆ ಮಾಡಬೇಕು. ಕಾರ್ಯಕಾರಣ ಭಾವ ಎಲ್ಲಿ, ನಾಶಕತ್ವ ಭಾವ ಎಲ್ಲಿದೆ, ಭಾವಾಂತರ ಅನ್ನೋದು ಬೇರೆ ಒಂದು ಭಾವ ಪದಾರ್ಥವನ್ನು ಇದು ಹೋಗಿಸುತ್ತೆ. ಇದೆಲ್ಲ ಕೂಡ ವಿಶೇಷವಾದ ಸ್ವಲ್ಪ ಇದೆಲ್ಲ ವಿಚಾರ ಮಾಡ್ತಾರೆ ಆಳವಾಗಿ ಇಲ್ಲಿ. ಅಂದರೆ ಒಟ್ಟಿನಲ್ಲಿ ಅನುಮಾನದಿಂದ ಅದನ್ನು ಸಾಧಿಸೋಕ್ಕಾಗೋದಿಲ್ಲ ಅನ್ನೋದನ್ನು ಹೇಳಿದ್ರು. ಈಗ ಮುಂದೆ ಶ್ರುತ್ಯರ್ಥಾಪತಿ, ಇದೆಲ್ಲ ಸ್ವಲ್ಪ ನಮಗೆ ಸುಲಭವಾಗಿ ಅರ್ಥವಾಗುವಂಥ ವಿಷಯಗಳು. ಬ್ರಹ್ಮಜ್ಞಾನವಾದ ಶ್ರುತಿ ವಿರುದ್ಧ ಅಂತ ಹೇಳ್ಬಿಟ್ಟು, ಬ್ರಹ್ಮಜ್ಞಾನವಾದವು ಶ್ರುತಿಗೆ ಕೂಡ ವಿರುದ್ಧವಾಗಿದೆ, ಶ್ರುತಿಯಿಂದಲೂ ಇದನ್ನು ನಿರೂಪಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವ ಶ್ರುತಿ ನಿಮಗೆ ತಿಳಿಸುತ್ತೆ ಬ್ರಹ್ಮನಿಗೆ ಅವಿದ್ಯೆ ಇದೆ ಅಂತ ಹೇಳೋದು? ಅದಕ್ಕೆ ಅಸ್ಪೃಷ್ಟ ಅವಧ್ಯತೋಕ್ತೇಹೇ, ಅಸ್ಪೃಷ್ಟ ಅವಧ್ಯತ ಉಕ್ತೇಹೇ. ಅಸ್ಪೃಷ್ಟ ಅವಧ್ಯತ ಅಂದರೆ ಅವಧ್ಯವನ್ನು ಅಸ್ಪೃಷ್ಟ, ಸ್ಪರ್ಶವೇ ಇಲ್ಲದವನು ಅಂತ ಅರ್ಥ. ಅಖಿಲೇಹೇಯ ಪ್ರತ್ಯನೀಕತ್ವ ಅಂತ ಹೇಳೋದು. ನಿರವದ್ಯಂ ಅಂತ ಶ್ರುತಿ ಹೇಳುತ್ತೆ. ಅದರ ಒಂದು ಸ್ಪರ್ಶವೇ ಇಲ್ಲ ಅವನಿಗೆ. ಅಸ್ಪೃಷ್ಟ ಅವಧ್ಯ, ಅವಧ್ಯದ ಸ್ಪರ್ಶವೇ ಇಲ್ಲದು. ಈ ಒಂದು ಶಬ್ದ ನಿರವದ್ಯಂ ಅಂತ ಇದೆ ಬ್ರಹ್ಮನಿಗೆ. ಆ ಶಬ್ದವೇ ಅದನ್ನೇ ಇವನಿಗೆ ಒಂದು ಭಾವರೂಪ ಅವಿದ್ಯೆ ಇದೆ ಅನ್ನೋದನ್ನು ತಿಳಿಸುತ್ತೆ ನಮಗೆ ಅಂತ ಹೇಳ್ತಾರೆ. ಹಾಗೆ ಅಂತ ಹೇಳಿದ್ರೆ ನಕಲು ವಿಷಯತಾಂ ಅಭ್ಯುಪೇಯಾತ್ ಅವಿದ್ಯ. ಆ ಒಂದು ನಿರವದ್ಯ ಅನ್ನೋದಕ್ಕೆ ಅವಿದ್ಯೆ ಅಂತ ಹೇಳಿ, ಅವಧ್ಯ ಅಂತ ಹೇಳಿರೋದು ಈ ಭಾವರೂಪದ ವಿದ್ಯೆ. ನಾವು ಹೇಳೋದೇ ಅವಿದ್ಯೆ ಅಂತ ಹೇಳೋದೇ ಅದು ಅಂತ ಅವರು ನಿರೂಪಣೆ ಮಾಡ್ತಾರೆ. ಹೇಗೆ ಅಂದರೆ, ನಿರವದ್ಯ ಅನ್ನುವಾಗ ಅವಧ್ಯ ಇದೆಯಲ್ಲ, ಅವಧ್ಯ ಯಾವುದು ಅಂತ ಹೇಳಿದ್ರೆ ಮಿಥ್ಯೆಯಾದ ಭಾವರೂಪವಾದ ಅವಿದ್ಯೆ ಅಂತ ಅರ್ಥ ಮಾಡ್ತಾರೆ. ಅದಕ್ಕೆ ಅದನ್ನು ವಿಚಾರ ಮಾಡ್ತಾರೆ. ಈಗ ಅದು ಹೇಗೆ ಸರಿ ಹೋಗುತ್ತೋ ಇಲ್ಲವೋ, ಆ ರೀತಿ ಅರ್ಥ ಮಾಡೋಕ್ಕೆ ಸಾಧ್ಯವೇ ಅಂತ ಹೇಳಿ ಈ ಅವಧ್ಯ ಅಂತ ಹೇಳುವುದಕ್ಕೆ, ಈ ನಿರವಧ್ಯ ಅಂತ ಹೇಳಲ್ಪಟ್ಟಿತ್ತಲ್ಲ, ಯಾವ ದೋಷವೂ ಇಲ್ಲ ಅಂತ, ಇದಕ್ಕೆ ಯಾವುದು ವಿಷಯ ಅಂತ, ನಿರವಧ್ಯ ಅಂತ ಹೇಳಿರೋದು ಯಾವುದು ವಿಷಯವಾಗುತ್ತೆ ಇದಕ್ಕೆ? ಇದು ಅವಿದ್ಯೆಯ ವಿಷಯವಾಗಕ್ಕೆ ಸಾಧ್ಯವಿಲ್ಲ. ಕ್ಷೇತ್ರಜ್ಞನೂ ವಿಷಯವಾಗಕ್ಕಾಗೋದಿಲ್ಲ, ನಕ್ಷೇತ್ರಜ್ಞೋಪಿ. ಯಾಕೆಂದರೆ ಅವನಿಗೆ ಯಾವಾಗಲೂ ದೋಷವಿದ್ದೇ ಇದೆ. ತ್ರಾಪತ್ರೇ ಪರಿಪತನಾತ್ ನಾಪಿ ತದ್ ಬ್ರಹ್ಮ ಮೌಢ್ಯಾತ್. ಬ್ರಹ್ಮವೂ ಕೂಡ ಶುದ್ಧವಾದ್ದರಿಂದ ಅದು ಕೂಡ ವಿಷಯವಾಗಕ್ಕೆ ಸಾಧ್ಯವಿಲ್ಲ. ಯಾವುದೂ ಇದಕ್ಕೆ ವಿಷಯವಾಗೋದಿಲ್ಲ. ಮಿಥ್ಯಾತ್ವಾತ್ ದೋಷಭಾವ ನ ಭವತಿ ಯದಿ ಹೇಳಿದ್ರು. ಇಲ್ಲ, ಅದು ಮಿಥ್ಯೆ ಆದ್ದರಿಂದ ಬ್ರಹ್ಮವೇ ವಿಷಯವಾಗ್ಬೋದು, ಏನು ದೋಷವಿಲ್ಲ. ಯಾಕೆ ಅಂದರೆ ಅವಿದ್ಯೆ ಮಿಥ್ಯೆ ಆಗಿದೆಯಲ್ಲ, ಆದ್ದರಿಂದ ನಿರವಧ್ಯ ಅಂತ ಹೇಳ್ಬೋದು ಅವನನ್ನು ಅಂತ ಹೇಳಿದಾಗ ಅದನ್ನು ನಿರಾಸೆ ಮಾಡೋಕ್ಕೆ ಯಾಕೆ ಇಷ್ಟು ಪ್ರಯಾಸ ಪಡ್ತೀರಾ? ಕಿಂ ತನ್ ನಿರಾಸ ಪ್ರಯಾಸೈಹಿ. ಮಿಥ್ಯೆ ಅದನ್ನು ಯಾಕೆ ಹೀಗೆಲ್ಲ ಕಷ್ಟಪಟ್ಟು ನಿರಾಸೆ ಮಾಡಬೇಕು? ಅದು ಇಲ್ಲವೇ ಇದೆಯಲ್ಲ, ಅದು ಇಲ್ಲದೇ ಇರೋದನ್ನು ಯಾಕೆ ಇಷ್ಟು ಕಷ್ಟಪಟ್ಟು ಹೋಗಿಸ್ತೀರಾ ನೀವು? ಅಷ್ಟೇ ಅಲ್ಲದೆ ಇದನ್ನು ಹೋಗಿಸ್ಬೇಕು ಅಂತ ಹೇಳಿಬಿಟ್ರೆ ಬ್ರಹ್ಮನಿಗೆ ಒಂದು ದೋಷ ಇದೆ ಅಂತ ಒಪ್ಕೊಂಡಂಗಾಯ್ತು. ಅವಾಗ ಅದು ಹೋಗೋವರೆಗೂ ದೋಷವಿದೆ ಅಂತ ಆಯ್ತಲ್ಲ ಬ್ರಹ್ಮನಿಗೆ ದೋಷ ಇಲ್ಲ ಅಂತ ಶ್ರುತಿ ಹೇಳುತ್ತೆ. ಉಚ್ಛೇತ್ತವ್ಯ ಅಪುಮರ್ಥ ಅನ್ವಯತಃ. ಉಚ್ಛೇತ್ತವ್ಯ ಅಂದರೆ ತಳ್ಳಿ ಹಾಕಲ್ಪಡ್ಬೇಕಾದ್ದು. ಅಪುಮರ್ಥ ಅಂದರೆ ಅಪುರುಷಾರ್ಥ, ಅದರ ಅನ್ವಯ ಇದ್ದರೆ ಇಹಪರಹ ಕೋಭಿಲಪ್ಯೇತ ದೋಷ. ಯಾರು ಇನ್ನು ದೋಷವನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ? ಈಗ ಬ್ರಹ್ಮನಿಗೆ ದೋಷ ಬಂದುಬಿಡುತ್ತೆ ಅವಾಗ. ಇದು ಸಾಮಾನ್ಯವಾಗಿ ಇದನ್ನು ನೇರವಾಗಿ ತಳ್ಳಿ ಹಾಕ್ತಾರೆ. ಇದನ್ನು ಒಂದು ಅವಿದ್ಯೆ ಅನ್ನೋದು ಒಪ್ಪೋದು ಹೇಗೆ ಶ್ರುತಿಗೆ ವಿರುದ್ಧ. ಅವಿದ್ಯಾದಿ ದೋಷರಹಿತ ಅಂತ ಅರ್ಥವಿರುವ ನಿರವದ್ಯಂ ಅನ್ನುವ ಶ್ರುತಿ ಪ್ರತಿಪಾದ್ಯವಾದದ್ದು ಯಾವುದು?
ಅವಧ್ಯವಿಲ್ಲದೆ ಇರೋದು ಅಂತ ಹೇಳಿದ್ರೆ ಅವಿದ್ಯಾ ಮೊದಲಾದ ದೋಷಗಳು ಇಲ್ಲದೆ ಇರುವಂಥದ್ದು. ಈ ನಿರವಧ್ಯ ಅನ್ನೋ ಶ್ರುತಿಗೆ ಅವಿದ್ಯೆನೇ ವಿಷಯವೇ, ಜೀವಾತ್ಮ ವಿಷಯವೇ, ಅವಿದ್ಯೆಯಿಂದ ಕೂಡಿದ ವಿಷಯ ಬ್ರಹ್ಮವೇ. ಯಾರು ಇದಕ್ಕೆ ವಿಷಯವಾಗ್ತಾರೆ? ಅಸ್ಪೃಷ್ಟತ್ವಾವದೋತ್ಯೋಕ್ತಿ, ಇದು ಸ್ಪಷ್ಟವಾಗಿ ಅವಿದ್ಯೆ ಆಗೋದಿಲ್ಲ. ಅವಿದ್ಯಾ ದೋಷರಹಿತ ಅಂತ ಹೇಳುವ ನಿರವಧ್ಯಂಗೆ ಅವಿದ್ಯೆ ಪ್ರತಿಪಾದ್ಯ ಅಂತ ಒಪ್ಪಕ್ಕಾಗೋದಿಲ್ಲ. ಯಾಕೆ ಅಂದರೆ ಅವಿದ್ಯೆ ವಿಷಯವಾಗೋದಿಲ್ಲ, ಇದು ಬ್ರಹ್ಮನೇ ವಿಷಯ. ಇದಕ್ಕೆ ಅವಿದ್ಯೆಗೆ ಮತ್ತೊಂದು ಅವಿದ್ಯಾ ಪ್ರಸಂಗ ಇಲ್ಲದೆ ಇರೋದ ಕಾರಣ ನಿಷೇಧ ಅಸಂಬದ್ಧವಾಗುತ್ತೆ. ಅವಾಗ ಹಂಗೆ ದೋಷವಿಲ್ಲದೆ ಇರೋದು ಅಂತ ಹೇಳುವ ಪದಾರ್ಥ ಅವಿದ್ಯೆನೇ, ಇಲ್ಲ ಬ್ರಹ್ಮವೇ, ಇಲ್ಲ ಅವಿದ್ಯೆ ಇರುವ ಬ್ರಹ್ಮವೇ. ದೋಷವಿಲ್ಲದೆ ಇರು ಅಂತ ಹೇಳಿದ್ರು ಒಂದು ಪದಾರ್ಥಕ್ಕೆ ಹೇಳಿದೆ, ನಿರವಧ್ಯಂ ಅಂತ ಹೇಳಿದೆ ಒಂದು ಪದಾರ್ಥಕ್ಕೆ. ಇದು ನಿರವಧ್ಯವಾದದ್ದು, ದೋಷವಿಲ್ಲದೆ ಇರುವಂತಹದ್ದು. ಈ ಪದಾರ್ಥ ಅವಿದ್ಯೆನೇ ಅಂತ ಹೇಳ್ತಿರೋ, ಕ್ಷೇತ್ರಜ್ಞ ಅಂತ ಹೇಳ್ತಿರೋ, ಅವಿದ್ಯೆ ಕೂಡಿ ಮುಚ್ಚಿರುವ ಬ್ರಹ್ಮ ಅಂತ ಹೇಳ್ತಿರೋ, ಯಾವ್ದಾದ್ರು ಒಂದು ವಿಷಯ ಆಗಬೇಕಲ್ಲ ಇದಕ್ಕೆ. ಅವಿದ್ಯೆ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಅವಿದ್ಯೆ ಇನ್ನೊಂದು ದೋಷ ಹೇಳಬೇಕು ಅವಿದ್ಯೆಗೆ. ಅದಕ್ಕೆ ಅವಿದ್ಯೆಗೆ ಇನ್ನೊಂದು ದೋಷ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಅದುವೇ ಅನಾದಿ ಆದ್ದರಿಂದ ಅದು ನಿಷೇಧ ಸಂಭವಿಸೋದಿಲ್ಲ. ಕ್ಷೇತ್ರಜ್ಞ ಆಗೋದಿಲ್ಲ. ಯಾಕೆಂದರೆ ಯಾವಾಗಲೂ ಅವನಿಗೆ ತಾಪತ್ರಯದಲ್ಲಿಯೇ ತುಂಬಿದಾನವನು, ಆಧ್ಯಾತ್ಮಿಕಾರಿ ತಾಪತ್ರಯದಲ್ಲಿ ಬಿದ್ದಿದ್ದಾನೆ. ಅದರಿಂದ ಅವನು ನಿರವಧ್ಯ ಅಲ್ಲ. ಅವನು ಬ್ರಹ್ಮ ಹೇಳ್ಬೋದೆ ಅಂತ ಹೇಳಿದ್ರೆ, ಅವಿದ್ಯೆಯಿಂದ ಕೂಡಿದ ಬ್ರಹ್ಮನ ಯಾಕೆ ಹೇಳಬಾರ್ದು ಅಂತ ಹೇಳಿದ್ರೆ, ಅದು ಅವಿದ್ಯಾ ಮೋಹಿತವಾಗಿಯೇ ಇರೋದ್ರಿಂದ ಅದು ವಿಷಯವಾಗೋದಿಲ್ಲ. ಅವಿದ್ಯೆಯಿಂದ ಇರುವ ಬ್ರಹ್ಮ ವಿಷಯ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿರವಧ್ಯ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಅವಧ್ಯ ಇದೆಯಲ್ಲ, ಅವಿದ್ಯೆ ಇದೆಯಲ್ಲ ಅದಕ್ಕೆ. ಆದ್ದರಿಂದ ನಿರವಧ್ಯ ಅನ್ನೋ ಶ್ರುತಿಗೆ ನಿಮಗೆ ಯಾವುದು ವಿಷಯವನ್ನೇ ಹೇಳೋಕ್ಕಾಗೋದಿಲ್ಲ. ಮುಂದಿನ ಶ್ಲೋಕದಲ್ಲಿ ಅದನ್ನು ಹೇಳ್ತಾರೆ, ಸೋಪಾಧಿಕ ನಿರುಪಾಧಿಕ ಅಂತ ಹೇಳಿಬಿಟ್ಟು ಅದನ್ನು ನಿರೂಪಣೆ ಮಾಡ್ತಾರೆ ಮುಂದೆ. ಇಲ್ಲಿ ಈ ಮೂರು ಪಕ್ಷಗಳನ್ನು ಹೇಳಿ ನಿರವಧ್ಯ ಶ್ರುತಿಗೆ ಯಾವುದು ವಿಷಯ ಅನ್ನೋದು ಮುಖ್ಯವಾಗಿ. ಅದಕ್ಕೆ ಅವ್ರು ಹೇಳಿದ್ರು ದೋಷವಿರುವ ಬ್ರಹ್ಮ ಅಂತ ಹೇಳಿದ್ರು ದೋಷವಿಲ್ಲ. ಯಾಕೆ ಅಂದರೆ ಆ ದೋಷ ಮಿಥ್ಯೆ. ಸತ್ಯವಾದ ದೋಷವಾಗಿದ್ದರೆ ದೋಷವಿದ್ಯ ಬ್ರಹ್ಮನ ನಿರವಧ್ಯ ಅಂತ ಹೇಳೋಕ್ಕಾಗೋದಿಲ್ಲ. ಮಿಥ್ಯೆಯಾದ ದೋಷಕ್ಕಾದರೆ ಹೇಳ್ಕೋಬೋದಲ್ಲ, ಏನು ಬೇಕಾದರೆ ಹೇಳ್ಕೋಬೋದು ಅದಕ್ಕೆ. ಆದ್ದರಿಂದ ಅವಿದ್ಯೆ ಇದ್ದರೂ ಕೂಡ ಮಿಥ್ಯಾತ್ವಾತ್ ದೋಷಭಾವ ಅನಭವತಿ ಯದಿ ತನ್ನಿರಾಸ ಪ್ರಯಾಸೈ ಕಿಮ್ಮತೆ. ಯಾಕೆ ಅದನ್ನು ತಳ್ಳಿ ಹಾಕಬೇಕು? ಅವಾಗ ಸುಳ್ಳಾಗ್ಬಿಟ್ರೆ ಅದು ಬ್ರಹ್ಮಕ್ಕೆ ದೋಷ ಆಗೋದಿಲ್ಲ. ಅಂದರೆ ಶ್ರುತಿಗೂ ಬ್ರಹ್ಮದಲ್ಲಿ ಸತ್ಯವಾದ ದೋಷ ಯಾವುದೂ ಇಲ್ಲ ಎಂದೇ ತಾತ್ಪರ್ಯ. ಅದನ್ನು ನಿರಾಸ ಮಾಡೋಕ್ಕೆ ಇಷ್ಟೊಂದು ಪ್ರಯತ್ನ ಯಾಕೆ ಪಡಬೇಕು, ಶ್ರಮ ಪಡಬೇಕು? ಮಿಥ್ಯೆ ಅಂತ ತಿಳಿಯೋದಕ್ಕೋಸ್ಕರವೇ ಮಾಡಬೇಕು ಅಂತ ಹೇಳ್ತಾರೆ ಅವರು. ಅದು ಮಿಥ್ಯೆ ಅಂತ ತಿಳಿಯೋಕ್ಕೋಸ್ಕರವೇ ಶಾಸ್ತ್ರ ಎಲ್ಲ ಅಧ್ಯಯನ ಮಾಡಬೇಕು ಎಲ್ಲ ಹೇಳಿದ್ರೆ ಆ ಶ್ರಮ ಎಲ್ಲ ಹೇಳಿದ್ರು ಕೂಡ ಅವಿದ್ಯೆ ನಿರಸನೀಯವಾದ ದೋಷ ಕೋಟಿಯಲ್ಲಿ ಸೇರಿದ ಮೇಲೆ ಮಿಥ್ಯೆ ಅಂತ ತಿಳಿದಿದ್ರು ಶಾಸ್ತ್ರವನ್ನು ಅಧ್ಯಯನ ಮಾಡಿ ಅದನ್ನು ಹೋಗಿಸ್ಬೇಕು. ಅದು ಹೋಗಿಲ್ಲ ಅಂತ ಹೇಳಿದ್ರೆ ಅದು ಇದೆ ಅಂತಲೇ ಆಯ್ತು. ಅವಾಗ ಇದೆ ಅಂತ ಆದಮೇಲೆ ದೋಷ ಇದ್ದೇ ಇದೆ ಅಂತ ಒಪ್ಕೊಳ್ಬೇಕಾಯ್ತು ನೀವು ಬ್ರಹ್ಮನಿಗೆ. ಉಚ್ಛೇತ್ತವ್ಯ ಅಪುಮರ್ಥ ಅನ್ವಯತಃ ಪರಹ ದೋಷ ಕಹ ಅಭಿಲಭ್ಯೇತ. ಇದಕ್ಕಿಂತ ಬೇರೆ ಒಂದು ದೋಷ ಬೇಕೇ ನಿಮಗೆ? ತಳ್ಳಿ ಹಾಕಲು ಬಿಡಬೇಕಾದ ಒಂದು ದೋಷ ಇದೆ ಬ್ರಹ್ಮನಿಗೆ ಅಂತ ಒಪ್ಕೊಂಡ್ಬಿಟ್ರೆ, ಮಿಥ್ಯೆ ಆದರೂ ಅದನ್ನು ಹೋಗಿಸ್ಬೇಕು ಅಂತ ಹೇಳಿದ್ರೆ ಹೋಗೋವರೆಗೂ ಅದು ದೋಷ ಸಂಬಂಧ ಬಂತಲ್ಲ ಅದಕ್ಕೆ. ಆದ್ದರಿಂದ ಅದು ಪರಬ್ರಹ್ಮದಲ್ಲಿ ಇದಕ್ಕಿಂತ ಒಂದು ದೊಡ್ಡ ದೋಷ ಬೇಕಾಗಿಲ್ಲ. ಅಪುರುಷಾರ್ಥ ರೂಪವಾದ ಅದು ಸಂಬಂಧಕ್ಕಿಂತ ಬೇರೆ ಒಂದು ದೋಷ ಯಾವುದನ್ನು ಹೇಳಕ್ಕೆ ಸಾಧ್ಯ? ಅವಿದ್ಯಾ ಸಂಬಂಧವೇ ಮಹಾದೋಷವಾಗುತ್ತೆ. ನಿರವಧ್ಯಂ ಶ್ರುತಿಗೆ ವಿರೋಧವಾಗುತ್ತೆ. ಆವಾಗ ನಿರವಧ್ಯ ಆಗೋದಿಲ್ಲ, ಸಾವಧ್ಯ ಆಗಿಬಿಡುತ್ತೆ ಅದು. ಆದ್ದರಿಂದ ಅವಧ್ಯ ಜೊತೆ ಉಂಟಿರೋ ಬ್ರಹ್ಮ ಆಗಿಬಿಡುತ್ತೆ. ಬ್ರಹ್ಮನಿಗೆ ಈ ರೀತಿ ದೋಷ ಹೇಳೋದು ಶ್ರುತಿಗೆ ವಿರೋಧ ಅನ್ನೋದನ್ನು ಇಲ್ಲಿ ಸುಲಭವಾಗಿ ಈ ವಾದವನ್ನು ಮೊದಲು ಸುಲಭವಾಗಿ ಆರಂಭಿಸ್ತಾರೆ. ಅದಾದಮೇಲೆ ಮುಂದೆ ಇದನ್ನು ವಿಚಾರ ಮಾಡ್ತಾರೆ. ಶ್ರುತ್ಯರ್ಥಾಪತ್ತಿ ಅದನ್ನೆಲ್ಲ ವಿಚಾರ ಮಾಡ್ತಾರೆ ಮುಂದೆ. ಅಸ್ಪೃಷ್ಟಾವದ್ಯತೋಕ್ತೇ ನ ಖಲು ವಿಷಯತಾಂ ಅಭ್ಯುಪೇಯಾತ್ ಅವಿದ್ಯಾ ನ ಕ್ಷೇತ್ರಜ್ಞೋಪಿ ತಾಪತ್ರಯ ಪರಿಪತನಾತ್ ನಾಪಿ ತದ್ಬ್ರಹ್ಮ ಮೌಢ್ಯಾತ್ ಮಿಥ್ಯಾತ್ವಾತ್ ದೋಷಭಾವೋ ನಭವತಿ ಇತಿ ಕಿಂ ತನ್ನಿರಾಸ ಪ್ರಯಾಸೈ ಉಚ್ಛೇತ್ತವ್ಯ ಅಪುಮರ್ಥಾನ್ವಯತಃ ಇಹ ಪರಹ ಕಹ ಅಭಿಲಪ್ಯೇತ ದೋಷಃ. ಇದಕ್ಕಿಂತ ದೊಡ್ಡ ದೋಷ ಯಾರು ಏನು ಹೇಳಕ್ಕೆ ಸಾಧ್ಯ? ಅದುವೇ ದೊಡ್ಡ ದೋಷ ವಿದ್ಯೆ ಇದೆ ಅಂತ ಹೇಳಿಬಿಟ್ರೆ. ಇದರಿಂದ ಅನುಮಾನಂ ನ ಭಾವರೂಪ ಜ್ಞಾನೇ ಪ್ರಮಾಣಮಿತಿ ದರ್ಶಯಿತ್ವ ಆಗಮೋಪಿ ತತ್ರ ಪ್ರಮಾಣಂ ಇತಿ ದರ್ಶಯತಿ. ನಿರವಧ್ಯಂ ಇತಿ ಶ್ರುತಿ ಅವಿದ್ಯಾಯಾಂ ಪ್ರಮಾಣಂ ಇತಿ ತೇ ವದಂತಿ.
ಕಿಮಸ್ಯಾಹ ಶ್ರುತೇಃ ಅವಿದ್ಯಾ ಏವ ವಿಷಯ. ಇದಕ್ಕೆ ಅವಿದ್ಯಾ ಪ್ರಮಾಣ ಅಂತ ಹೇಗೆ ಹೇಳಕ್ಕೆ ಸಾಧ್ಯ ನಿರವದ್ಯಂಗೆ ಅಂತ ಹೇಳಿದ್ರೆ, ಬ್ರಹ್ಮವು ನಿರವದ್ಯವಾಗಿದ್ದರೂ ಪ್ರಪಂಚ ಕಂಡು ಬರ್ತಾ ಇದೆಯಲ್ಲ, ಆದ್ದರಿಂದ ಒಂದು ದೋಷ ಇದೆ ಅಂತ ತಿಳ್ಕೊಳ್ಬೇಕು. ನಿರವದ್ಯಂ ಅಂತ ಬ್ರಹ್ಮನಿಗೆ ಹೇಳ್ಬಿಟ್ಟಿದೆ ಶ್ರುತಿ. ಆದರೆ ಪ್ರಪಂಚ ಕಂಡು ಬರ್ತಾ ಇದೆ. ಯಾವಾಗ ಈ ಪ್ರಪಂಚ ಕಂಡು ಬರ್ತಿರೋದು ಯಾವುದೋ ದೋಷದ ಕಾರಣದಿಂದ ತಾನೇ ಕಂಡು ಬರ್ತಿದೆ. ಆದ್ದರಿಂದ ಬ್ರಹ್ಮನಲ್ಲಿ ದೋಷವಿಲ್ಲ, ಆದರೆ ಪ್ರಪಂಚ ಕಂಡು ಬರ್ತಿದೆ, ಯಾವುದೋ ದೋಷದಿಂದ ಆಗಿರಬೇಕು, ಅದು ಅವಿದ್ಯೆ. ಆದ್ದರಿಂದ ಅವಿದ್ಯೆಗೆ ಪ್ರಮಾಣ ಇದು. ನಿರವದ್ಯಂ ಅಂತ ಹೇಳೋ ಶ್ರುತಿಯೇ ಅವಿದ್ಯೆಗೆ ಪ್ರಮಾಣ ಅಂತ ಹೇಳ್ತಾರೆ. ಅಸ್ಯಾಹ ಶ್ರುತೇಃ, ಅದಕ್ಕೆ ಕೇಳ್ತಾರೆ ಅವಿದ್ಯಾ ಏವ ವಿಷಯ. ಇದಕ್ಕೆ ಅವಿದ್ಯೆಯೇ ವಿಷಯವೇ, ನೇರವಾಗಿ ಅವಿದ್ಯೆ ಅಂತ ತಿಳಿಸುತ್ತೆ ಇದು ನಿರವದ್ಯ ಅನ್ನುವ ಶಬ್ದ. ಅಥವಾ ಅವಿದ್ಯಾ ಕಲ್ಪಿತನಾದ ಜೀವನನ್ನು ತಿಳಿಸುತ್ತೆಯೇ, ಅಥವಾ ಅವಿದ್ಯಾಶಬಳಿತಂ ಬ್ರಹ್ಮ, ಉತ ಅವಿದ್ಯಾ ಸಾಕ್ಷಿಭೂತಂ ವಿಶುದ್ಧಂ ಬ್ರಹ್ಮ. ಇಲ್ಲಿ 4 ಪಕ್ಷ ಹೇಳಿದ್ರೆ ಇದು ಮುಂದಿನ ಶ್ಲೋಕದಲ್ಲಿ ಬರುತ್ತೆ, 4ನೇ ಪಕ್ಷ. ತತ್ರ ಆದ್ಯ ಪಕ್ಷ ನಿರಸ್ಯತೆ ಅಸ್ಪೃಷ್ಟಾವದ್ಯತೋಕ್ತೇ ನಿರವದ್ಯಂ ವಿಷಯತಾಂ ಪ್ರತಿಪಾದ್ಯಮಾನತಾಂ ಅವಿದ್ಯಾನ ಖಲು ಅಭಿಪೇಯಾತ್. ಅವಿದ್ಯೆಯ ವಿಷಯವಾಗೋದಿಲ್ಲ. ಅವಿದ್ಯಂ ಇತಿ ದೋಷ ಸಾಮಾನ್ಯವಾಚಿ. ಅವದ್ಯಂ ಅನ್ನೋದು ಸಾಮಾನ್ಯವಾದ ದೋಷವನ್ನು ತಿಳಿಸುತ್ತೆ. ಅವದ್ಯಂ ನಿರವದ್ಯಂ. ವಸ್ತುತಃ ಬ್ರಹ್ಮೈವ ಅಸ್ಯಾಹ ಶ್ರುತೇಃ ವಿಷಯ. ನಿಜವಾಗಿ ನೋಡಿದ್ರೆ ಬ್ರಹ್ಮವೇ ವಿಷಯ ಅದಕ್ಕೆ, ನತು ಅವಿದ್ಯ. ಅವಿದ್ಯಾ ಕಾರ್ಯತ್ವಾತ್ ಜೀವಸ್ಯ ಸ ಏವಾಸ್ತು ವಿಷಯ ಇತಿ ದ್ವಿತೀಯ ಕಲ್ಪೆ. ಇದರಿಂದ ಅವಿದ್ಯೆಯ ವಿಷಯವಾಗಕ್ಕೆ ಸಾಧ್ಯವಿಲ್ಲ ಅದಕ್ಕೆ. ಆದ್ದರಿಂದ ಇದರ ಮೂಲಕ ಅವಿದ್ಯೆ ಇದೆ ಅಂತ ನೀವು ಊಹೆ ಮಾಡ್ಕೋಬಹುದು. ಆದರೆ ಇದಕ್ಕೆ ವಿಷಯ ನೇರವಾಗಿ ಬ್ರಹ್ಮವೇ ಆಗಿರಬೇಕು ನಿರವದ್ಯ ಅಂತ ಹೇಳೋದಕ್ಕೆ. ಬ್ರಹ್ಮವು ನಿರವದ್ಯವಾದ್ದರಿಂದ ಪ್ರಪಂಚ ಕಂಡುಬರ್ತಿರೋ ಪ್ರಪಂಚವು ಅಜ್ಞಾನ ಮೂಲವಾದ್ದರಿಂದ ಆ ಅಜ್ಞಾನ ಅನ್ನೋದನ್ನು ಒಪ್ಕೊಳ್ಬೇಕು ಅಂತ ಊಹೆ ಮಾಡಿ ನಿಲ್ಲಿಸಬಹುದು. ಆದರೆ ನಿರವದ್ಯ ಅನ್ನೋ ಶ್ರುತಿಗೆ ನೇರಾಗಿ ಬ್ರಹ್ಮವೇ ವಿಷಯ, ಅವಿದ್ಯೆ ಆಗಕ್ಕೆ ಸಾಧ್ಯವಿಲ್ಲ, ಜೀವನೂ ಆಗಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅವನಿಗೆ ದೋಷಗಳೆಲ್ಲ ಇರೋದು ಪ್ರತ್ಯಕ್ಷವಾಗಿ ಕಂಡು ಬರುತ್ತೆ. ತಾಪತ್ರಯಿ ಸದಾ ಪರಿಪತನಾತ್. 3ನೇದು ಕಲ್ಪ ಯಾವುದು ಅಂದರೆ ನಾಪಿತತ್ ಅವಿದ್ಯಾಶಬಳಿತಂ ಗೌಣಂ ಬ್ರಹ್ಮ. ಯಾಕೆ ಅಂದರೆ ಮೌಢ್ಯಾತ್, ಅಂದರೆ ಅವಿದ್ಯೆ ಇರೋದ್ರಿಂದ ಅದಕ್ಕೆ ಅಜ್ಞಾನ ಮುಚ್ಚಿಬಿಟ್ಟಿದೆ. ಅಜ್ಞಾನ ಮುಚ್ಚಿರೋ ಬ್ರಹ್ಮ ನಿರವದ್ಯ ಅಂತ ಹೇಳೋಕ್ಕಾಗೋದಿಲ್ಲವಲ್ಲ. ಆದ್ದರಿಂದ ಮೌಢ್ಯಾತ್ ಅವಿದ್ಯಾತಿರೋಹಿತತ್ವೇನ ನಿರವದ್ಯತ್ವ ಅಭಾವಾತ್. ಅವಿದ್ಯೆಯ ಶಬಳಿತ ಬ್ರಹ್ಮನಿಗೆ ನಿರವದ್ಯ ಅಂತ ಹೇಳೋಕ್ಕಾಗೋದಿಲ್ಲ. ಚತುರ್ಥ ಕಲ್ಪ ಸಮನಂತರ ಶ್ಲೋಕೆ ನಿರಸ್ಯತೆ. ಮುಂದಿನ ಶ್ಲೋಕದಲ್ಲಿ 4ನೇ ಕಲ್ಪ, ಅದುವೇ ಮುಖ್ಯ ಸಾಕ್ಷಿಭೂತನಾದವನು ಅಂತಲೇ ಅವರು ಹೇಳ್ತಾರೆ ಕಡೆಯಲ್ಲಿ. ನಾನು ಬ್ರಹ್ಮೈವ ಜಗದುಪಾದಾನಮಿತಿ ವೇದಾಂತ ಮೃತ್ ತತ್ಕಾರ್ಯಾದಿ ದೃಷ್ಟಾಂತೇನ ಘೋಷಯಂತಿ. ಬ್ರಹ್ಮವೇ ಜಗತ್ಕಾರಣ, ಆದ್ದರಿಂದ ಮಣ್ಣು ಮತ್ತು ಅದರ ಕಾರ್ಯಗಳು ಮೃತಿಕೆ ಅತ್ಯವ ಸತ್ಯಂ ಅಂತ ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್ ಆಚಾರಂಭಣಂ ವಿಕಾರೋ ನಾಮಧೇಯಂ ಮೃತಿಕೆ ಅತ್ಯವ ಸತ್ಯಂ ಅಂತ ಮೃತ್ಯು ಮತ್ತು ಅದರ ಕಾರ್ಯವಾದ ಮೃತಿನ ಪದಾರ್ಥಗಳು, ಮೃತಿಂದಾದ ಪದಾರ್ಥಗಳನ್ನೆಲ್ಲ ಮಣ್ಣನ್ನು ತಿಳಿದರೆ ಹೇಗೆ ಎಲ್ಲವೂ ತಿಳಿಬಹುದು, ಹಾಗೆ ಬ್ರಹ್ಮನನ್ನು ತಿಳಿದರೆ ಎಲ್ಲವನ್ನೂ ತಿಳಿಬಹುದು. ಏಕವಿಜ್ಞಾನೇನ ಸರ್ವವಿಜ್ಞಾನಂ ಅಂತ ಹೇಳಿ ಬ್ರಹ್ಮವೇ ಜಗತ್ತಿಗೆ ಉಪಾದಾನ ಕಾರಣ ಅನ್ನೋದು ಸದ್ವಿದ್ಯಾ ಪ್ರಕರಣದಲ್ಲ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅದೇ ರೀತಿ ನಿರವದ್ಯಂ ನಿರಂಜನಂ ಇತ್ಯಪಿ ಸಕಲ ದೋಷ ದೂರಂ ಇತ್ಯಪಿ. ಅದೇ ಸಮಯದಲ್ಲಿ ದೋಷವೂ ಇಲ್ಲ ಅಂತಲೂ ತಿಳಿಸುತ್ತೆ. ಉಪಾದಾನ ಕಾರಣವೂ ಹೌದು, ದೋಷವೂ ಇಲ್ಲ. ಇದೆರಡು ವಿರೋಧವಾಗಿರೋ ಹೋಗಿದೆ ಲೋಕದೃಷ್ಟಿಯಿಂದ. ಲೋಕದೃಷ್ಟಿಯಲ್ಲಿ ಉಪಾದಾನವು ಯಾವಾಗಲೂ ವಿಕಾರ ಹೊಂದಬೇಕು. ಅದು ವಿಕಾರ ಹೊಂದಿಯೇ ಪದಾರ್ಥವಾಗಬೇಕು, ಕಾರ್ಯ ಉಂಟಾಗಬೇಕು. ವಿಕಾರ ಉಂಟಾದರೆ ಅದಕ್ಕೆ ದೋಷವಿದೆ ಅಂತ ಅರ್ಥವಾಗುತ್ತೆ. ಬ್ರಹ್ಮವು ಜಗತ್ತಿಗೆ ಉಪಾದಾನ ಕಾರಣವಾದರೆ ಬ್ರಹ್ಮಕ್ಕೂ ವಿಕಾರ ಉಂಟಾಗಬೇಕು, ಆಗ ದೋಷವಿದೆ ಅಂತ ಆಗೋದ್ರಿಂದ ಇದೆರಡು ಕೂಡ ವಿರೋಧ ಬಂತು. ಇವಾಗ ದೋಷವಿಲ್ಲ, ಉಪಾದಾನ ಕಾರಣ ಅಂತ ಹೇಳಿದ್ರೆ ವಿಕಾರವಾಗದೆ ಹೇಗೆ ಉಪಾದಾನವಾಗುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಪರಸ್ಪರ ವಿರುದ್ಧಂ ದ್ವಯಮಪಿ ಸಂಗಮನೀಯಂಚೇತ್. ಇದಕ್ಕೆ ವಿರೋಧವಿಲ್ಲದೆ ಇರೋ ಹಾಗೆ ಅರ್ಥ ಮಾಡಬೇಕಾದ್ರೆ ಅನ್ಯತರಸ್ಯ ಔಪಾಧಿಕತ್ವಂ ಅವಶ್ಯಕಂ, ಇದು ಪೂರ್ವಪಕ್ಷದ ವಾದ. ಆದ್ದರಿಂದ ಇದೆರಡನ್ನು ಕೂಡ ವಿರೋಧವಿಲ್ಲದೆ ಹೇಳಬೇಕಾದ್ರೆ ಒಂದು ಉಪಾಧಿಯ ಕಾರಣದಿಂದ ಅಂತ ಹೇಳಬೇಕು. ಎರಡು ಪರಮಾರ್ಥದಲ್ಲಿ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಎರಡಕ್ಕೂ ಹೇಳಿದ್ರೆ ವಿರೋಧ ಬರುತ್ತೆ. ಆವಾಗ ಶೈವ ಉಪಾಧಿ ಅವಿದ್ಯಾ ಇತಿ ಉಚ್ಯತೆ, ಇದುವೇ ಅವಿದ್ಯೆ ಅಂತ ಹೇಳಬೇಕು ಇವಾಗ ಅಂತ ಹೇಳಿಬಿಟ್ಟು ಇದನ್ನ ಈ ರೀತಿ ಇದು ಬೇರೆ ಬೇರೆ ರೀತಿಯಲ್ಲಿ ನಿರೂಪಣೆ ಮಾಡ್ಬೋದು. ಅವಿದ್ಯೆ ಇದೆ ಅನ್ನೋದಕ್ಕೆ ಶ್ರುತಿಯಿಂದ
ವಿದ್ಯಾಮಯಸ್ಯ ಬ್ರಹ್ಮಣಃ ಅವಿದ್ಯಾ ಸಂಬಂಧೋಪಿ ದೋಷಾವಹ. ಬ್ರಹ್ಮವು ವಿದ್ಯಾಮಯ ಅಂದರೆ ಜ್ಞಾನ, ಕೇವಲ ಜ್ಞಾನವಾದ ಬ್ರಹ್ಮನಿಗೆ ಅವಿದ್ಯಾ ಸಂಬಂಧವೇ ಒಂದು ದೋಷವನ್ನು ಉಂಟು ಮಾಡುತ್ತೆ ಅದು. ಯಾಕೆಂದರೆ ಅಸಂಗೋ ಹ್ಯಯಂ ಮತ್ತು ಶ್ರುತಿಯೂ ಇದೆ, ಅವನಿಗೆ ಯಾವ ಸಂಘವೂ ಇಲ್ಲ, ದೋಷದ ಸ್ಪರ್ಶವೇ ಇಲ್ಲ ಅವನಿಗೆ ಅಂತ ಹೇಳಿ. ಅತಃ ಅವಿದ್ಯಾಯ ಮಿಥ್ಯಾತ್ವಂ ಅಂತರ ಸರ್ವಸಮನ್ವಯೋ ನ ಭವತ್ಯೇವ. ಒಂದು ದೋಷವನ್ನು ಒಪ್ಕೊಳ್ಬೇಕು, ಆ ದೋಷವು ನಿಜವಾಗಿ ಇರೋದಾಗಬಾರ್ದು, ಅದು ಮಿಥ್ಯೆಯಾಗಿರಬೇಕು. ಆದ್ದರಿಂದಲೇ ಹಾಗೆ ಹೇಳಿದ್ರೇ ಇದೆಲ್ಲವೂ ಕೂಡ ಸಮನ್ವಯ ಮಾಡೋಕ್ಕೆ ಸಾಧ್ಯ, ವಿರೋಧವಿಲ್ಲದೆ. ತತಶ್ಚ ಅವಿದ್ಯಾವಿಶಿಷ್ಟಂ ಬ್ರಹ್ಮ ಉಪಾದಾನಂ. ಅವಿದ್ಯಾವಿಶಿಷ್ಟವಾದ ಬ್ರಹ್ಮವು ಉಪಾದಾನ ಅಂತ ಹೇಳಬೇಕು. ತದ್ರಹಿತಂ ಚ ಶುದ್ಧಂ ಇತಿ ವಿರೋಧ ಪರಿಹಾರಂ ಶಂಕತೆ. ಅದರಹಿತವಾದದ್ದು ಶುದ್ಧ, ಅವಿದ್ಯಾವಿಶಿಷ್ಟವಾದ ಬ್ರಹ್ಮವೇ ಅದುವೇ ಉಪಾದಾನ ಅಂತ ಹೇಳಬೇಕೆ ಹೊರತು ಬ್ರಹ್ಮವು ಸ್ವರೂಪದಲ್ಲಿ ಉಪಾದಾನವಲ್ಲ. ನಾವು ಅದಕ್ಕೆ ಚೇತನ ವಿಶಿಷ್ಟ ಬ್ರಹ್ಮವೇ ಉಪಾದಾನ ಅಂತ ಹೇಳ್ತೀವಿ. ಯಾಕೆ ಅಂದರೆ ಚೇತನಗಳಲ್ಲಿ ವಿಕಾರ ಉಂಟಾಗುತ್ತೆ ಹೊರತು ಬ್ರಹ್ಮನಲ್ಲಿ ಉಂಟಾಗೋದಿಲ್ಲ, ಆತ್ಮನಾದ ಬ್ರಹ್ಮನಲ್ಲಿ ಉಂಟಾಗೋದಿಲ್ಲ. ಶರೀರದ ಸ್ಥಾನದಲ್ಲಿರುವ ಚೇತನಗಳಿಂದ ಅದರಿಂದ ವಿಶಿಷ್ಟ ರೂಪದಲ್ಲಿಯೇ ಉಪಾದಾನ ಎಲ್ಲರೂ ಹೇಳೋದು. ವಿಶಿಷ್ಟ ರೂಪದಲ್ಲಿಯೇ ಹೇಳಬೇಕು ಉಪಾದಾನ ಕಾರಣತ್ವ, ನೇರವಾಗಿ ಬ್ರಹ್ಮನಿಗೆ ಸ್ವರೂಪದಲ್ಲಿ ಇಲ್ಲ. ಆದರೆ ವಿಶಿಷ್ಟವಾದ ಪದಾರ್ಥ ಒಂದೇ ಆದ್ದರಿಂದ ಶರೀರವಾಚಕ ಶಬ್ದಗಳು ಶರೀರಿಯನ್ನೂ ಹೇಳೋದ್ರಿಂದ ಮುಖ್ಯಾರ್ಥದಲ್ಲಿಯೇ ಉಪಾದಾನತ್ವವು ಬ್ರಹ್ಮನಿಗೂ ಅನ್ವಯಿಸೋದ್ರಲ್ಲಿ ವಿರೋಧವಿಲ್ಲ ಹೇಳಬಹುದು ಅಂತ ಈ ರೀತಿ ನಾವು ನಿರೂಪಣೆ ಮಾಡ್ತೀವಿ. ಇವರು ಬೇರೆ ಬೇರೆ ರೀತಿಯಲ್ಲಿ ಅದ್ವೈತದಲ್ಲಿ ನಿರೂಪಣೆ ಮಾಡ್ತಾರೆ. ಅವಿದ್ಯಾ ವಿಶಿಷ್ಟವಾದದ್ದು ಸಾವಿದ್ಯಂ ಕೇಪಿ ಸೋಪಾದಿಕ ಮತಗತಿಚಿತೆ. ಆ ಶ್ಲೋಕದಲ್ಲಿ ಹಿಂದೆ ಹೇಳಿದ್ರು ಉಪಾದಾನ ಕಾರಣತ್ವ ನಿರೂಪಣೆ ಮಾಡುವಾಗ ಇಲ್ಲಿಯೇ ತತ್ವಮುಕ್ತ ಕಲಾಪದಲ್ಲಿ ಸಾವಿದ್ಯಂ ಕೇಪಿ ಅಂತ ಹೇಳಿ ಕತಿಚಿತ್ ಹೇಳ್ಬಿಟ್ಟು ಉಪಾಧಿ ವಿಶಿಷ್ಟವಾದ ಸೋಪಾದಿಕ ಮತ ಕತಿಚಿತ್ ಶಕ್ತಿವಿಹಿ ಜುಷ್ಟಮನ್ಯೆ ಶ್ರೀಕೃತ್ಯೈಕಾದ್ವಿತೀಯ ಶ್ರುತಿಮುಪಿ ಜಗದು ತದ್ವಿಶಿಷ್ಟೈಕನಿಷ್ಠ್ಯಾಂ ಅಂತ ಹೇಳಿದ್ರು. ಮೂರು ಏಕಮೇವ ಅದ್ವಿತೀಯಂ ಅನ್ನೋ ಶ್ರುತಿಗೆ ಹೇಗೆ ಅರ್ಥ ಮಾಡಿದ್ರು ಅಂತ ಹೇಳಿದ್ರೆ, ಒಂದೇ ಇತ್ತು ಏಕಮೇವ ಅದ್ವಿತೀಯಂ ಬಹುಸ್ಯಾಂ, ಅದು ಅನೇಕವೂ ಆಗೋಯ್ತು. ಏಕಮೇವ ಅದ್ವಿತೀಯಂ ಅಂತಾನು ಇತ್ತು ಅಂತ ಹೇಳಿದ್ರೆ ಸಾವಿದ್ಯಂ ಅವಿದ್ಯಾ ವಿಶಿಷ್ಟನಾದ ಬ್ರಹ್ಮ ಅಂತ ಅದ್ವೈತಿಗಳು ಹೇಳಿದ್ರು. ಸೋಪಾಧಿಕಂ ಮತ ಕತಿಚಿತ್ ಭಾಸ್ಕರರು ಹೇಳಿದ್ರು ಉಪಾಧಿ ವಿಶಿಷ್ಟ ಬ್ರಹ್ಮ, ಉಪಾಧಿಯು ಸತ್ಯ ಅಂತ ಹೇಳಿದ್ರು. ಶಕ್ತಿವಿಹಿ ಜುಷ್ಟಂ ಅನ್ಯೇ, ಕೆಲವರು ಹೇಳಿದ್ರು ಶಕ್ತಿತ್ರಯ ವಿಶಿಷ್ಟನಾದವನು ಅಂತ ಯಾದವ ಪ್ರಕಾಶರು ಹೇಳಿದ್ರು. ಎಲ್ಲ ವಿಶಿಷ್ಟ ವೇಷದಲ್ಲಿಯೇ ಇತೀತಿ ಸ್ವೀಕಾರ ಮಾಡಿಯೇ ಏಕಮೇವ ಅದ್ವಿತೀಯ ಶ್ರುತಿಮಪಿ ಜಗದುಹು ತದ್ವಿಶಿಷ್ಟೈಕ ನಿಷ್ಠಾಂ ಅಂತ ಹೇಳಿದ್ರು. ವಿಶಿಷ್ಟವಾದ ಪದಾರ್ಥವೇ ಉಪಾದಾನ ಕಾರಣ ಅಂತ ಹೇಳಿದ್ರು. ನಾವು ಹೇಗೆ ಹೇಳ್ತೀವಿ ನಿತ್ಯತ್ವಂ ವಿಗ್ರಹತ್ವಂ ಪ್ರಕೃತಿ ಪುರುಷಯೋ ಹೇತುತಾಂ. ವಿಶ್ವಕರ್ತು ನಿತ್ಯನಾದವನು ವಿಶ್ವಕರ್ತ ಆದವನು, ಅವನು ಪ್ರಕೃತಿ ಪುರುಷಗಳಿಗೆ ಶರೀರ, ಅವುಗಳೆಲ್ಲ ಅವುಗಳಿಗೆ ಕಾರಣನಾದವನು ಅಂತ ಹೇಳಿ ಶಾಸ್ತ್ರ ಪ್ರಥಿತಂ ಅಜಹತಾಂ. ಶಾಸ್ತ್ರ ಹೇಳಿದ್ದಕ್ಕೆ ಬಿಡದೆ ನಾವು ಹೇಳುವಾಗ ಕೋಪರಾಧೋತಿರಿಕ್ತ, ನಾವೇನು ಅಧಿಕವಾಗಿ ಅಪರಾಧ ಮಾಡಿಲ್ಲ ಅಂತ ಶ್ಲೋಕದಲ್ಲಿ ಹೇಳ್ತಾ ಸ್ವಾಮಿ ಹಿಂದೆ ಹೇಳಿದ್ರು ಒಂದು ಶ್ಲೋಕದಲ್ಲಿ. ಆ ಶ್ಲೋಕದಲ್ಲಿ ಹೇಳಿದ ಹಾಗೆ ಇಲ್ಲಿ ಉಪಾದಾನ ಕಾರಣತ್ವವನ್ನು ಹೇಳಿದೆ, ನಿರವಧ್ಯ ಅಂತಾನು ಹೇಳಿದೆ. ಹೀಗೆ ಹೇಳಬೇಕಾದ್ರೆ ಒಂದು ಅವಧ್ಯ ಅವನಿಗೆ ಇಲ್ಲ. ಆದ್ದರಿಂದ ಪ್ರಪಂಚವು ಕಾಣ್ತಾ ಇರೋದನ್ನು ನಾವು ಉಪಾದಾನ ಕಾರಣವಾದರೆ ದೋಷ ಇರಬೇಕು, ಅವಧ್ಯವಿಲ್ಲ ಅಂತ ಹೇಳೋದ್ರಿಂದ ಶುದ್ಧವಾಗಿರಬೇಕು. ಆದ್ದರಿಂದ ಈ ದೋಷ ಅಂತ ಹೇಳೋದು ಮಿಥ್ಯೆ ಆಗಿರಬೇಕು. ಬ್ರಹ್ಮ ಉಪಾದಾನ ಕಾರಣವಾದ್ದರಿಂದ ಅವಿದ್ಯಾ ವಿಶಿಷ್ಟವಾದ ಬ್ರಹ್ಮವೇ ಉಪಾದಾನ ಕಾರಣ ಅಂತ ಹೇಳಿದ್ರೆ ಅವಿದ್ಯೆಯಲ್ಲಿ ವಿಕಾರವನ್ನು ಹೇಳ್ಕೊಳ್ಳಿ, ಬ್ರಹ್ಮನಿಗೆ ವಿಕಾರವಿಲ್ಲ. ಅವಿದ್ಯೆ ಹೆಂಗೂ ಮಿಥ್ಯೆ ಆದ್ದರಿಂದ ಬ್ರಹ್ಮನಿಗೆ ಏನು ಬಾಧೆ ಇಲ್ಲ. ಈ ರೀತಿ ನಿರೂಪಣೆ ಮಾಡಬೇಕು ಅಂತ ಅರ್ಥ ಮಾಡ್ತಾರೆ ಅವರು. ಆದ್ದರಿಂದ ಅವಿದ್ಯಾಯ ಮಿಥ್ಯಾತ್ವಾತ್ ದೋಷಾಭಾವ ಅಂತ ಹೇಳಿದ್ರು. ದೋಷತ್ವ ನಾಸ್ತಿ ನ ಭವತಿ, ದೋಷ ಅಭಾವ. ಅತಶ್ಚ ವಿರುದ್ಧಂ ನಿರ್ಗುಣಂ ಬ್ರಹ್ಮ ನ ಜಗದುಪಾದಾನಂ ವಿಕಾರಿತ್ವ ಪ್ರಸಂಗಾತ್. ವಿಶುದ್ಧಂ ನಿರ್ಗುಣಂ ಬ್ರಹ್ಮ, ಶುದ್ಧವಾದ ಬ್ರಹ್ಮ ನೇರವಾಗಿ ಉಪಾದಾನವಲ್ಲ, ಯಾಕೆಂದರೆ ವಿಕಾರ ಹೊಂದಕೊಡ್ಬೇಕಾಗುತ್ತೆ. ಅಥಾಪಿ ಅವಿದ್ಯೋಪಹಿತಂ ಅತಏವ ಅವಿದ್ಯಾ ಸಾಕ್ಷಿಭೂತಂ ನೋಪಾದಾನಂ ಕಿಂತು ಅವಿದ್ಯಾ ವಿಶಿಷ್ಟಂ. ಅವಿದ್ಯೆಯಿಂದ ಮರೆ ಮಾಡಲ್ಪಟ್ಟಿರೋದ್ರಿಂದ ಅವಿದ್ಯಾ ವಿಶಿಷ್ಟವಾದದ್ದು ಉಪಾದಾನ. ಏತಚ್ಚ ಮಿಥ್ಯಾ ಇತಿ ನ ದೋಷ, ಇದೆಲ್ಲ ಮಿಥ್ಯೆ ಆದ್ದರಿಂದ
ಯಾವ ದೋಷವೂ ಹೇಳೋಕ್ಕಾಗೋದಿಲ್ಲ ನೀವು. ಹಾಗಾದರೆ ತನ್ನ ನಿರಾಸ ಪ್ರಯಾಸ ಕಿಂ ನಿರಾಸ ಪ್ರಯಾಸದಿಂದ ಏನು ಪ್ರಯೋಜನ ನಿಮಗೆ? ಮಿಥ್ಯಾಭೂತತ್ವಾದ ದೋಷತ್ವಾಭಾವೇ ತನ್ನಿರಾಸಾರ್ಥೈ ಕ್ಲೇಶೈ ಕಿಂ ಸಾಧನೀಯಂ? किमर्थं तन्निरासार्थाः प्रयासाः साधनचतुष्टय सम्प्रति ಸಂಪತ್ತಿ ಪ್ರವೃತ್ತಯ ಸಾಧನ ಚತುಷ್ಟಯ ಸಂಪತ್ ಮೊದಲಾದದೆಲ್ಲ ಹೇಳಿದ್ಯಲ್ಲ, ಸಂಪತ್ತಿ ಪ್ರವೃತ್ತಯ ಅಂತ ಹೇಳಿದಾಗ ನಿತ್ಯಾನಿತ್ಯ ವಸ್ತು ವಿವೇಕ ಅದೆಲ್ಲ ಹೇಳಿದ್ಯಲ್ಲ ನಾಲ್ಕು. ಇದು ಯಾಕೆ ಹೇಳಬೇಕು? ಇದು ಸಾಧನ ಸಂಪತ್ತುಗಳು ಯಾಕೆ ಹೇಳಬೇಕು ಅಂತ ಹೇಳಿ ಶ್ರುತಿಷು ಉಪದಿಶ್ಯಂತೆ. ಯಾಕೆ ಇಷ್ಟೆಲ್ಲ ವ್ಯರ್ಥ ಮಾಡ್ತೀರಾ? ಅದು ಅದಕ್ಕೆ ಅವ್ರು ಹೇಳ್ತಾರೆ, ನಾನು ವಸ್ತು ದೃಷ್ಟಿಯ ಮಿಥ್ಯಾತ್ವೇಪಿ ತಥಾಜ್ಞಾನ ಅಭಾವಾತ್. ಮಿಥ್ಯೆ ಆದದ್ದು ನಿಜ, ಆದರೆ ನಮಗೆ ಅದು ಮಿಥ್ಯೆ ಅಂತ ತಿಳಿದು ಬಂದಿಲ್ವಲ್ಲ. ಮಿಥ್ಯೆ ಅಂತ ತಿಳಿಯೋದಕ್ಕೆ ಇಷ್ಟೆಲ್ಲ ಪ್ರಯಾಸ ಪಡಬೇಕು. ತಾದೃಶ ಜ್ಞಾನ ಸಂಪಾದನಾರ್ಥಮೇವ ಸರ್ವೋಪಿ ಪ್ರಯಾಸ ಸಾರ್ಥಕ ಅಂತ ಹೇಳಿದ್ರೆ, ಹಾಗೆ ಹೇಳಿದ್ರು ಕೂಡ ನೀವು ಅದು ಜ್ಞಾನ ಸಂಪಾದನೆ ಮಾಡುವವರೆಗೂ ಅದು ದೋಷ ಇದ್ದೇ ಇರುತ್ತೆ. ಉಚ್ಛೇತ್ತವ್ಯ ಆಗೋಯ್ತದು. ನಾನಾ ವಿಧ ಪ್ರಯಾಸೈ ನಿರಸನೀಯ ಯಹ ಅಪುಮರ್ಥ ಪುರುಷಾರ್ಥಭೂತಃ ತದನ್ವಯತಃ ಆ ಸಂಬಂಧಾಪೇಕ್ಷೆಯ ಪರಃ ಅತಿರಿಕ್ತ ದೋಷ ಇಹ ಕಹ ಅಭಿಲಪ್ಯೇತ. ಅದಕ್ಕಿಂತ ಬೇರೆ ದೊಡ್ಡದಾದ ದೋಷ ಯಾವತ್ತಾನೇ ಹೇಳಕ್ಕೆ ಸಾಧ್ಯ? ಜಗನ್ಮಿಥ್ಯಾತ್ವಜ್ಞಾನಾಭಾವ ರೂಪ ದೋಷ ಪರಸ್ಮಿನ್ ಬ್ರಹ್ಮಣಿ ಅಭಿಧೀಯತ. ಯಾವತ್ತಾನೇ ಬೇರೆ ಅಧಿಕವಾಗಿ ಹೇಳಕ್ಕೆ ಸಾಧ್ಯ? ಬ್ರಹ್ಮವು ದೂಷಿತವಾಗ್ಬಿಡುತ್ತೆ. ಪ್ರಯಾಸೇನ ನಿರಸೀಯ ಸತ್ಯೋ ವಾ ಮಿಥ್ಯೋ ವಾ ಕಶ್ಚನ ಅಪೂರ್ತಾರ್ಥ ಸಂಬಂಧ ಜಗದ್ಬ್ರಹ್ಮದರ್ಶನ ನಿಬಂಧನ ದುಃಖದರ್ಶನಾದಿರೂಪ ಅನಿವಾರ್ಯ. ಅದು ಮಿಥ್ಯೆ ಆಗಲಿ ಸತ್ಯವಾಗಲಿ, ಒಟ್ಟಿನಲ್ಲಿ ಬ್ರಹ್ಮನಿಗೆ ಜಗತ್ತಿನ ಮಿಥ್ಯ ಕಂಡು ಬರ್ತಿದೆಯೋ ಇಲ್ವೋ? ಕಂಡು ಬರ್ತಾ ಇರೋದ್ರಿಂದ ದೋಷ ಇದ್ದೇ ಇದೆ ಅಂತ ಅರ್ಥ. ಅಲ್ಲಿಗೆ ದುಃಖದರ್ಶನ ಮೊದಲಾದದ್ದು ಅನಿವಾರ್ಯವಾಗೋಯ್ತು. ಆದ್ದರಿಂದ ಸಾವಧ್ಯತ್ವಮೇವ ಬ್ರಹ್ಮಣ ಇತಿ ನಿರವಧ್ಯ ಶ್ರುತಿ ಕಥಂ ಸಂರಕ್ಷಿತ. ನಿರವಧ್ಯ ಶ್ರುತಿಯನ್ನು ಹೇಗೆ ನೀವು ರಕ್ಷಣೆ ಮಾಡೋಕ್ಕೆ ಸಾಧ್ಯ? ಕಿಂ ಕುರ್ಮಃ ಗತ್ಯಭಾವ ರೀತಿ ಉಕ್ತಮೇವ ಸಮಾಧಾನ. ಗತ್ಯಭಾವ, ಬೇರೆ ಗತಿ ಇಲ್ಲ ಅಂತ ಹೇಳಿದ್ರೆ ನಾವು ಹೇಳೋರಿಗೆ ಹೇಳಿ ಅಂತ ಹೇಳ್ತೀವಿ. ಅದರಿಂದ ಇಲ್ಲಿ ನಮ್ಮ ಮೇಲೆ ಮಾಡುವ ಕೆಲವು ಆಕ್ಷೇಪವನ್ನು ಇವರು ಊಹೆ ಮಾಡಿಕೊಂಡು ಆಚಾರ್ಯರು ಇಲ್ಲಿ ಹೇಳ್ತಾರೆ. ಅವರು ಈ ರೀತಿಯೂ ವಾದ ಮಾಡಬಹುದು, ಅದಕ್ಕೆ ಹೀಗೆ ಉತ್ತರ ಕೊಡಬೇಕು ಅಂತ. ನಾನು ಭವತಾಮಪಿ ಮತೆ ಪರಮಾತ್ಮನಃ ಅವಿದ್ಯಾ ಸಂಬಂಧ ಅವರ್ಜನೀಯ. ನೀವು ಅವಿದ್ಯಾ ಸಂಬಂಧ ಒಪ್ಕೊಳ್ಬೇಕು. ಯಾಕೆ ಅಂದರೆ ಅಸ್ಮಾನ್ ಮಾಯಿ ಸೃಜತೆ ಇತಿ ಸೃಷ್ಟು ಮಾಯಾ ಸಂಬಂಧ ಉಚ್ಯತೆ. ಮಾಯಿ ಅಂತ ಹೇಳಿದ್ರೆ ಮಾಯಾ ಸಂಬಂಧ ಹೊಂದಿರುವವನು ಮಾಯಿ ಅಂತ ಅರ್ಥ ಮಾಡಿದ್ರೆ ಆವಾಗ ಮಾಯಾ ಅಂತ ದೋಷವಾದರೆ ಅದರ ಸಂಬಂಧವಿದೆ ಅಂತ ಅರ್ಥವಾಗುತ್ತೆ. ಮಾಯಿ ಅಂದರೆ ಹಾಗೆ ಅರ್ಥವಲ್ಲ. ಮಾಯೆಯನ್ನು ನಿಯಮನ ಮಾಡುವಂತಹವನು, ಮಾಯೆಯನ್ನು ಶರೀರವಾಗಿ ಉಳ್ಳವನು ಅಂತ ಅರ್ಥ, ಅಥವಾ ಆಶ್ಚರ್ಯ ಶಕ್ತಿ ಉಳ್ಳವನು ಅಂತ ಅರ್ಥ. ಈ ರೀತಿ ಅರ್ಥ ಮಾಡಬೇಕು. ಮಾಯಾ ಶಬ್ದಕ್ಕೆ ಹಾಗೆಯೇ ಪ್ರಮಾಣಗಳಲ್ಲಿ ಕಂಡುಬರೋದು. ಪ್ರಕೃತಿ ಎನ್ನುವ ಒಂದು ಅರ್ಥವಿದೆ. ಪ್ರಕೃತಿ ಎನ್ನುವ ಅರ್ಥದಲ್ಲಿ ಹೇಳಿದ್ರೆ ಪರಮಾತ್ಮನ ಶರೀರಭೂತವಾದ ಪ್ರಕೃತಿ ತನ್ನ ಶರೀರವಾಗಿ ಮಾಯೆಯನ್ನು ಹೊಂದಿರುವವನು ಮಾಯಿ ಅಂತ ಅರ್ಥ ಮಾಡಬೇಕು. ಆಗ ಶರೀರಕ್ಕೂ ಆತ್ಮನಿಗೂ ಒಂದಕ್ಕೆ ಪರಸ್ಪರ ಅದರಲ್ಲಿ ಇದು ಸಾಂಕರ್ಯ ಉಂಟಾಗೋದಿಲ್ಲ. ನಮ್ಮ ದೇಹದಲ್ಲಿಯೂ ಹಾಗೆ ಆತ್ಮನ ಜ್ಞಾನ ಸ್ವರೂಪಕ್ಕೆ ದೇಹದ ಅಚೇತನ ಧರ್ಮಗಳು ಬರೋದಿಲ್ಲ, ದೇಹ ಅಚೇತನಕ್ಕೆ ಆತ್ಮನ ಧರ್ಮಗಳು ಬರೋದಿಲ್ಲ. ಎರಡರಲ್ಲೂ ಸಾಂಕರ್ಯವಿಲ್ಲ, ಮಿಕ್ಸಪ್ ಆಗೋದಿಲ್ಲ. ಎಲ್ಲ ಅದರ ಪಾಠ ವ್ಯವಸ್ಥಿತವಾಗಿರುತ್ತೆ. ಗುಣಗಳು ದೋಷಗಳೆಲ್ಲ ಅದ ಥರದ್ದು. ಆದ್ದರಿಂದ ಶರೀರ ಸ್ಥಾನದ ಪ್ರಕೃತಿಗೂ ಆತ್ಮನಿಗೂ ಪರಸ್ಪರ ದೋಷದ ಸಾಂಕರ್ಯವಿಲ್ಲ. ಹಾಗೆಯೂ ನಿರೂಪಣೆ ಮಾಡ್ಬೋದು. ದೈವೀ ಹ್ಯೇಷ ಗುಣಮಯಿ ಮಮ ಮಾಯಾ ಇತಿ ಕೃಷ್ಣೋಪಿ ವಕ್ತಿ ಮೂರ್ಖಾನಾಂ ಪತಿ ಕಶ್ಚಿತ್ ಸ್ಯಾಚೇತ್. ಆಗ ಸೋಪಿ ಮೂರ್ಖ ಏವ ಸ್ಯಾದಿತಿ ಲೋಕನೀತಿ. ಇದೆಲ್ಲ ಅವರು ಪೂರ್ವ ಪಕ್ಷದ ವಾದಗಳನ್ನು ಹೇಳ್ತಾ ಇದ್ದಾರೆ. ಅತಶ್ಚ ಮಾಯಿನಃ ತಸ್ಯ ಕಥಂ ನಿರವಧ್ಯತ್ವಂ ಭವನ್ಮತೇಪಿ. ನಿರವಧ್ಯತ್ವ ನೀವು ಹೇಳ್ತಾನೆ ಹೇಗೆ ಹೇಳ್ತೀರಾ ಅಂತ ಹೇಳಿದ್ರೆ, ಎಷ್ಟೇ ಉಭಯೋ ಸಮೋ ದೋಷ, ಇಬ್ಬರಿಗೂ ದೋಷವಿದೆ ಇದು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ಅಸ್ಮಾತ್ ಮಾಯಿ ಸೃಜತೆ ವಿಶ್ವಮೇತತೆ ತಸ್ಮಿಂಶ್ಚಾನ್ಯೋ ಮಾಯೆಯ ಸನ್ನಿರುದ್ಧ ಇತಿ ತತೀಯಯ ಮಾಯೆಯ ಅಸ್ಮಾಕಮೇವ ಬಂಧ ನತು ತತ್ ಪ್ರಭೋ. ಅವನ ಮಾಯೆಯಿಂದ ನಮಗೆ ಬಂಧವಾಗುತ್ತೆ ಹೊರತು ಅವನಿಗೆ ಬಂಧ ಇಲ್ಲ. ಅವನು ಯಾಕೆ ಉಪಯೋಗಿಸ್ತಾನೆ ಅದನ್ನು ನಮ್ಮನ್ನು ಬಂಧಿಸೋದಕ್ಕೋಸ್ಕರ ಉಪಯೋಗಿಸ್ತಾನೆ ಅವನ ಮಾಯೆಯನ್ನು ಹೊರತು ತಾನೇ ಸ್ವತಃ ಅದರಿಂದ ಬಂಧಿಸಲ್ಪಟ್ಟಿಲ್ಲ.
ವಯಮೇವ ಖಲು ಬ್ರಹ್ಮೇತಿ ಚೇತ್, ನಾವೇ ಬ್ರಹ್ಮ ತಾನೇ ಅಂತ ಹೇಳಿದ್ರೆ ಅದು ನಿಮ್ಮ ಬ್ರಹ್ಮೈವ ಸ್ವ ಅವಿದ್ಯಾಯ ಅವಿದ್ಯೆಯ ಸಂಸರತಿ ಸ್ವವಿದ್ಯೆಯ ಚ ಮುಚ್ಯತೆ ಅಂತ ಹೇಳಿಬಿಟ್ರೆ ಆಗ ನಿಮಗೆ ನಿಮ್ಮ ಭವಂತೋ ವದಂತಿ ನ ವಯಂ, ನಾವು ಹೇಳೋದಿಲ್ಲ ಅದನ್ನು. ತನ್ನ ಒಂದು ಅವಿದ್ಯೆಯಿಂದಲೇ ಬ್ರಹ್ಮಕ್ಕೆ ಸಂಸಾರ ಭಾವ ಬಂದು ತನ್ನ ಅವಿದ್ಯೆಯಿಂದಲೇ ಅದಕ್ಕೆ ಮೋಕ್ಷ ಬರಬೇಕು, ಅದರ ವಿದ್ಯೆಯಿಂದ ಮೋಕ್ಷ ಬರಬೇಕು. ಇದು ಅವಿದ್ಯೆ ಮಿಥ್ಯೆ ಅಂತ ತಿಳ್ಕೊಂಡು ಮೋಕ್ಷ ಬರಬೇಕು. ಇಲ್ಲಿ ಒಂದು ಓದೋದ್ ಮಿಸ್ ಮಾಡ್ಬಿಟ್ರಲ್ಲ. ಅತಃ ಎಷ್ಟೋ ಭಯ ಸಮೋ ದೋಷ, ಎಷ್ಟೋ ಭಯ ಸಮೋ ದೋಷ ಅದೇ ತೂಷ್ಣಿ ಹೇಳ್ತಾರೆ. ತೂಷ್ಣಿ ಆತಿಷ್ಠೆ ಆತಿಷ್ಠೆ ನ ಜಾನೀಮೋ ವಯಂ ಏತಾದೃಶ ಮೂರ್ಖಂತು ಅಹಂ ಕಥಂ ಬೋಧಿ. ಇದು ಹೇಳಿದೆ ಇಬ್ರಿಗೂ ಸಮ ದೋಷ ಇರುವಾಗ ನೀವು ಬಾಯಿ ಮುಚ್ಕೊಂಡಿರಿ ಅಂತ ಅರ್ಥ. ನೀವು ಯಾಕೆ ಮಾತಾಡ್ತೀರಾ? ನಿಮ್ಗೂ ದೋಷ ಇದೆ, ನಮಗೂ ದೋಷ ಇದೆ, ನಮ್ಮ ಮೇಲೆ ಆಕ್ಷೇಪ ಮಾಡ್ತೀರಾ ಅಂತ. ಉಭಯೋಹ ಸಮೋ ದೋಷ, ಇಬ್ರಿಗೂ ದೋಷ ಇದೆ, ಆವಾಗ ನೀವು ನಮ್ಮ ಮೇಲೆ ವಿರೋಧ ಯಾಕೆ ಹೇಳ್ತೀರಾ? ನೀವು ಸುಮ್ಮನೆ ಇರ್ಬೇಕು ಅವಾಗ ಅಂತ ಹೇಳಿ ಕಂಪ್ಲೇಂಟ್ ಯಾಕೆ ಮಾಡ್ತೀರಾ ಒಬ್ರಿಗೊಬ್ರಿಗೆ? ನಿಮಗೆ ಹೇಗೆ ತಾನೇ ನಾವು ಇದನ್ನ ತಿಳಿಸೋದಕ್ಕೆ ಸಾಧ್ಯ? ಯಾಕೆ ಅಂದರೆ ಎಲ್ಲವನ್ನು ನೀವು ಎಲ್ಲ ಮಿಥ್ಯೆ ಮಿಥ್ಯೆ ಅಂತ ಹೇಳೋದು ಸತ್ಯವಾದ ಯಾವುದಾದ್ರೂ ಒಂದು ಇದೆಯಾ ನಿಮಗೆ? ಬ್ರಹ್ಮವೇ ತನ್ನ ಅವಿದ್ಯೆಯಿಂದಲೇ ಸಂಸಾರ ಮಾಡ್ತಿದೆ, ಅದರ ವಿದ್ಯೆಯಿಂದ ಹೋಗಿಸ್ಕೊಳ್ಬೇಕು ಜ್ಞಾನದಿಂದ ಅನ್ನೋದು ನಿಮ್ಮ ವಾದ, ನಮ್ದಲ್ಲ ಅಂತ ಹೇಳಿ ಗತ್ಯಂತರ ಭಾವ ಅಂತ ಹೇಳಿದ್ರೆ ಆವಾಗ ನಾವು ಏನು ಮಾಡೋಕ್ಕಾಗೋದಿಲ್ಲ. ಶಬ್ದಕ್ಕೆ ಸರಿಯಾಗಿ ವಿರೋಧವಿಲ್ಲದೆ ಹೋಗಿ ನೇರವಾಗಿ ಅರ್ಥ ಮಾಡೋಕ್ಕೆ ಸಾಧ್ಯವಿರುವಾಗ ಎಲ್ಲದಕ್ಕೂ ನಾವು ಲಕ್ಷಣಾರ್ಥವನ್ನೇ ಹೇಳ್ತಾ ಇದ್ದರೆ ಆವಾಗ ಅದಕ್ಕೇನು ಅರ್ಥವಿರೋದಿಲ್ಲ. ಎಲ್ಲ ವಾಕ್ಯಗಳಿಗೂ ಲಕ್ಷಣಾರ್ಥವನ್ನೇ ಹೇಳ್ತೀವಿ ಅಂತ ಹೇಳಿದ್ರೆ ಆವಾಗ ಅದಕ್ಕೆ ನಾವು ಏನು ಉತ್ತರ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅದರಿಂದ ಶಬ್ದಕ್ಕೆ ಪ್ರಮಾಣಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು ಹೊರತು ಅರ್ಥ ನಿಶ್ಚಯ ಮಾಡಿ ಪ್ರಮಾಣವನ್ನು ಅದಕ್ಕೆ ತಿರುಗಿಸಬಾರ್ದು. ಅದಕ್ಕೆ ಅನುಗುಣವಾಗಿ ಆಗ ದೋಷ ಬರುತ್ತೆ, ವಿರೋಧ ಉಂಟಾಗುತ್ತೆ. ಅವಾಗ ನೇರವಾಗಿ ಮೂಗನ್ ಮುಟ್ಬೋದು, ತಲೆ ಸುತ್ಕೊಂಡು ಮೂಗು ಮುಟ್ಬೇಕಾಗಿಲ್ಲ. ಅದೇ ಸುತ್ಕೊಂಡು ಮೂಗು ಮುಟ್ಟೋದಕ್ಕಾಗೋದಿಲ್ಲ ಅವರಿಗೆ, ಆ ರೀತಿ ವಾದ ಇದೆ ಅಲ್ಲಿ. ಆದ್ದರಿಂದ ಮುಂದೆ ಅದನ್ನೇ ಹೇಳ್ತೇವೆ. ಈಗ ಮುಂದಿನ ಪ್ರಮಾಣ ಶ್ರುತಿ ಅರ್ಥಾಪತ್ತಿ ಅಂತ ಹೇಳ್ಬಿಟ್ಟು. ಅರ್ಥಾಪತ್ತಿ ಅನ್ನೋದ್ರೆ ಶ್ರುತಿಯಲ್ಲಿಯೂ ಕಂಡು ಬರುತ್ತೆ, ಅರ್ಥಾಪತ್ತಿ ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಎರಡು ಅನುಪಪತ್ತಿ, ದೇವದತ್ತ ಪೀನಃ ದಿವಾನ ಭುಂಕ್ತೆ ಅನ್ನೋದು ಅದಕ್ಕೆ ಉದಾಹರಣೆ, ಪ್ರಸಿದ್ಧವಾದ ಉದಾಹರಣೆ. ನಾವು ದಪ್ಪಗಿದ್ದಾನೆ, ಬೆಳಗ್ಗೆ ಹೊತ್ತು ಊಟ ಮಾಡೋದಿಲ್ಲ, ಇದೆರಡು ಕೂಡ ಅನುಪಪನ್ನವಾಗುತ್ತೆ. ದಪ್ಪಗಿರೋದು ಊಟ ಮಾಡದೇ ಇರೋದು ಅನುಪಪನ್ನವಾದ್ದರಿಂದ ರಾತ್ರಿ ಭೋಜನಂ ಕಲ್ಪ್ಯತೆ, ಅನ್ಯಥಾ ಅನುಪಪತ್ಯ ರಾತ್ರಿ ಭೋಜನಂ ಕಲ್ಪ್ಯತೆ ಅಂತ ಹೇಳಿ ರಾತ್ರಿ ಭೋಜನಂ ಕಲ್ಪ್ಯತೆ, ಅದು ರಾತ್ರಿ ಊಟ ಮಾಡ್ತಾನೆ ಅಂತ ಕಲ್ಪನೆ ಮಾಡ್ಕೊಳ್ಬೇಕು. ಇಲ್ಲದೆ ಹೋದರೆ ಇದು ಅನುಪಪನ್ನವಾಗುತ್ತೆ, ಉಪಪನ್ನವಾಗೋದಿಲ್ಲ. ಏನು ಬೆಳಗ್ಗೆ ತಿಂದೇ ಇರೋದು ದಪ್ಪಗಿರೋದು ಸಾಧ್ಯವಿಲ್ಲ. ಆದ್ದರಿಂದ ಇದಕ್ಕೆ ರಾತ್ರಿ ಭೋಜನ ಕಲ್ಪನೆ ಮಾಡಬೇಕು. ಇದೇ ರೀತಿ ಶ್ರುತಿಯಲ್ಲೂ ಕಂಡು ಬರುತ್ತೆ. ನಾವು ಶ್ರುತಿ ಅರ್ಥಾಪತ್ತಿಯನ್ನು ಕೂಡ ಹೇಳ್ತೀವಿ, ಅದು ಹೇಳಬೇಕಾದ ಅವಶ್ಯಕತೆ ಇಲ್ಲ, ಅದು ಬೇಕಾದರೂ ಅದು ಹೇಳಬಹುದು. ಏಕಮೇವ ಅದ್ವಿತೀಯಂ ಅಂತ ಹೇಳಿ ಬಹುಶ್ಯಾಮ್ ಅಂತ ಹೇಳಿದೆ, ಒಬ್ಬನೇ ಇದ್ದ ಅನೇಕವಾದ ಅಂತ ಹೇಳಿದೆ. ಈ ಬಹುಶ್ಯಾಮಲ್ಲಿ ಚೇತನಾಚೇತನಗಳು ಹೇಳಲ್ಪಟ್ಟಿದೆ, ತೇಜೋ ಸೃಜಿತ ಮೊದಲಾದ್ದಾಗಿ. ಚೇತನಾಚೇತನಗಳಿಗೆ ನಿತ್ಯತ್ವ ಅನ್ನೋದು ಬೇರೆ ಕಡೆ ಕಂಡು ಬರುತ್ತೆ. ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ಅನ್ನೋದು ಜೀವಾತ್ಮನ ನಿತ್ಯತ್ವವನ್ನು ತಿಳಿಸುತ್ತೆ. ಅಜಾಹ್ಯೇ ಕಾಂ ಲೋಹಿತ ಶುಕ್ಲ ಕೃಷ್ಣ ಮೊದಲಾದ ವಾಕ್ಯಗಳು ಪ್ರಕೃತಿ ನಿತ್ಯ ಅಂತ ತಿಳಿಸುತ್ತೆ. ಪ್ರಕೃತಿಯ ನಿತ್ಯತ್ವವೂ ಹೇಳಿದೆ, ಜೀವಾತ್ಮನ ನಿತ್ಯತ್ವವೂ ಹೇಳಿದೆ. ಜೀವಾತ್ಮ ಪ್ರಕೃತಿಗಳ ಸೃಷ್ಟಿ ಒಬ್ಬನೇ ಆದವನಿಂದ ಹೇಳಿದೆ. ಎಲ್ಲವೂ ಕೂಡ ಉಪಪನ್ನವಾಗಬೇಕಾದ್ರೆ ಈ ನಿತ್ಯವಾದ ಎರಡು ಪದಾರ್ಥಗಳು ಏಕಮೇವ ಅನ್ನುವುದರಲ್ಲೇ ಸೇರಿರಬೇಕು. ಇಲ್ಲದೆ ಹೋದರೆ ಸಾಧ್ಯವಿಲ್ಲ, ಹೊಸದಾಗಿ ಸೃಷ್ಟಿ ಉತ್ಪನ್ನವಾಗೋಕ್ಕೆ ಸಾಧ್ಯವಿಲ್ಲ. ನಿತ್ಯವಾದ ಪದಾರ್ಥವಾದ್ದರಿಂದ ಯಾವುದೋ ಒಂದು ಅವಸ್ಥೆಯಲ್ಲಿ ಇದ್ದಿರಬೇಕು ಅಲ್ಲಿಯೂ ಕೂಡ. ಆದ್ದರಿಂದಲೇ ಸೂಕ್ಷ್ಮವಾದ ಅವಸ್ಥೆಯಲ್ಲಿ ಏಕೀಭಾವವನ್ನು ಶ್ರುತಿ ಹೇಳಿರೋದ್ರಿಂದ ಅಕ್ಷರಂ ತಮಸಿಲೀಯತೆ ತಮಃ ಪರೇ ದೇವಿ ಏಕೀಭವತಿ ಅಂತ ಪ್ರಳಯದಲ್ಲಿ ಹೇಗೆ ಒಂದಕ್ಕೊಂದಕ್ಕೆ ಕಾರ್ಯಗಳೆಲ್ಲ ಕಾರಣದಲ್ಲಿ ಹೋಗಿ ಸೇರಿಕೊಳ್ಳುತ್ತೆ, ಕಾರಣಾವಸ್ಥೆಗೆ ಹೋಗುತ್ತೆ ಅಂತ ಹೇಳಿ ಆ ಕಾರಣಾವಸ್ಥೆಯಲ್ಲಿ ಸೂಕ್ಷ್ಮವಾದ ಚಿದಚಿದ್ ವಿಶಿಷ್ಟನಾದ ಬ್ರಹ್ಮ ಇದ್ದಾನೆ ಅಂತಲೇ ಏಕಮೇವಾಗಿ ಅರ್ಥ ಮಾಡದೆ ಹೋದರೆ ವಿಶಿಷ್ಟ ರೀತಿಯಲ್ಲಿ ಅದಕ್ಕೆ ಉಪಪನ್ನವಾಗೋದಿಲ್ಲ. ಆದ್ದರಿಂದ ಅನ್ಯಥಾ ಅನುಪಪತ್ಯ ಸೂಕ್ಷ್ಮ ಚಿದಚಿದ್ ವಿಶಿಷ್ಟಂ ಕಾರಣಂ ಇತಿ ಅಂಗೀಕರ್ತವ್ಯ, ಅದು ಒಪ್ಕೊಳ್ಳೇಬೇಕು ಅವಾಗ. ಇಲ್ಲದೆ ಹೋದರೆ ಅದು ಶ್ರುತ್ಯರ್ಥಾಪತ್ತಿ, ಹಾಗೆಯೂ ಹೇಳ್ಬೋದು ಅರ್ಥವನ್ನು. ನಾವು ಆ ರೀತಿ ಅರ್ಥ ಮಾಡಬೇಕು. ಅವರು ಅದನ್ನು ಅವಿದ್ಯೆಯನ್ನು ಸಾಗಿಸೋಕ್ಕೆ ಹೇಳ್ತಾರೆ. ಇಲ್ಲಿ
ಶ್ರುತ್ಯರ್ಥಾಪತ್ತಿಯಿಂದ ಅವಿದ್ಯೆಯನ್ನು ಸಾಧಿಸ್ತೀವಿ. ಶುದ್ಧೇ ಬ್ರಹ್ಮಣಿ ಅವಿದ್ಯಾ ನಯದಿನ ಘಟತೆ ತಸ್ಯ ಜೀವೈಕ್ಯವಾದ ತತ್ವಮಸಿ ಅಯಮಾತ್ಮ ಬ್ರಹ್ಮ ಇದನ್ನು ಇಟ್ಟುಕೊಂಡು ಸಾಧಿಸ್ತಾರೆ. ತಸ್ಮಾತ್ ನಿರ್ದೋಷತೋಕ್ತಿ ನಿರುಪದಿತಶಯ ನಿರ್ವಹೇತ್ ಇತಿ ಅಯುಕ್ತಂ. ನಿರ್ವಹೇತ್ ಅಲ್ಲಿವರೆಗೂ ಪೂರ್ವ ಪಕ್ಷ. ಶುದ್ಧವಾದ ಬ್ರಹ್ಮನಲ್ಲಿ ಅವಿದ್ಯ ಇಲ್ಲದೆ ಹೋದರೆ ತತ್ವಮಸಿ ಅನ್ನೋದರಲ್ಲಿ ಜೀವನಿಗೂ ಬ್ರಹ್ಮನಿಗೂ ಐಕ್ಯ ಹೇಳಿದೆ. ಅದು ಹೇಗೆ ಹೇಳುತ್ತೆ ಅಂದರೆ ಐಕ್ಯವನ್ನು ಮೊದಲೇ ಒಪ್ಕೊಳ್ಬೇಕು. ಬ್ರಹ್ಮ ಒಂದೇ ತತ್ವ ಅಂತ ಒಪ್ಕೊಂಡ್ರೇನೆ ಅಲ್ಲಿ ಐಕ್ಯ ಹೇಳಕ್ಕೆ ಸಾಧ್ಯ. ಬ್ರಹ್ಮ ಒಂದೇ ತತ್ವ ಅಂತ ಒಪ್ಕೊಳ್ಳದೆ ಜೀವನು ಒಂದು ನಿತ್ಯವಾದ ತತ್ವ ಅಂತ ಒಪ್ಕೊಂಡ್ರೆ ಐಕ್ಯ ಹೇಳಬೇಕಾಗಿಲ್ಲ. ಅಲ್ಲಿ ಮುಖ್ಯಾರ್ಥದಿಂದಲೇ ಶರೀರಾತ್ಮಭಾವದಿಂದ ನಿರೂಪಣೆ ಮಾಡ್ಬೋದು. ಬ್ರಹ್ಮ ಒಂದೇ ಸತ್ಯ, ಮಿಕ್ಕಿದೆಲ್ಲ ಮಿಥ್ಯ ಅಂದರೆ ತತ್ವಮಸಿನಲ್ಲಿ ಜೀವನಿಗೂ ಬ್ರಹ್ಮನಿಗೂ ಐಕ್ಯವನ್ನೇ ಹೇಳಬೇಕು. ಆವಾಗ ಐಕ್ಯ ಹೇಳಬೇಕಾದ್ರೆ ಎರಡು ಶಬ್ದಗಳಿಗೂ ಲಕ್ಷಣಾರ್ಥ ಹೇಳಬೇಕು. ಎರಡು ಶಬ್ದಗಳಿಗೂ ಲಕ್ಷಣ ಹೇಳಬೇಕು. ಎಲ್ಲದಕ್ಕೂ ಲಕ್ಷಣ ಹೇಳಿಕೊಂಡು ನೀವು ಮೊದಲೇ ನಿಶ್ಚಯ ಮಾಡಿದ ಅರ್ಥವನ್ನು ಸಾಧಿಸೋದು ಸರಿ ಇಲ್ಲ. ಮುಖ್ಯ ಅರ್ಥವನ್ನು ಹೇಳಿ ಸಾಧಿಸೋಕ್ಕೆ ಸಾಧ್ಯವಿರುವಾಗ ಲಕ್ಷಣಾರ್ಥ ಹೇಳಬೇಕಾಗಿಲ್ಲ. ಅದರಲ್ಲಿಯೂ ಎಲ್ಲ ಶಬ್ದಗಳಿಗೂ ಲಕ್ಷಣಾರ್ಥ ಹೇಳಬೇಕಾಗಿಲ್ಲ. ಆದ್ದರಿಂದ ಅದಕ್ಕೆ ವಿರೋಧವಿಲ್ಲದೆ ಅರ್ಥ ಮಾಡೋಕ್ಕೆ ಸಾಧ್ಯವಿದೆ ಅನ್ನೋದನ್ನು ಅವರು ಹೇಳಿದ್ರು. ಇಲ್ಲ, ಇದು ಜೀವೈಕ್ಯವಾದವನ್ನೇ ತಿಳಿಸುತ್ತೆ, ಜೀವೈಕ್ಯವನ್ನು ತಿಳಿಸುತ್ತೆ. ಅಯಮಾತ್ಮ ಬ್ರಹ್ಮ ತತ್ವಮಸಿ ಇದೆಲ್ಲ ಬ್ರಹ್ಮನಿಗೂ ಜೀವನಿಗೂ ಐಕ್ಯವನ್ನು ಹೇಳಿಬಿಟ್ಟಿದೆ. ಇದು ಅವಿದ್ಯೆ ಅನ್ನೋದು ಶುದ್ಧವಾದ ಬ್ರಹ್ಮ, ಅವನಿಗೆ ಹೇಗೆ ಜೀವನೊಡನೆ ಅಶುದ್ಧನಾದ ಜೀವನೊಡನೆ ಐಕ್ಯ ಹೇಳಕ್ಕೆ ಸಾಧ್ಯ? ಆದ್ದರಿಂದ ಒಂದು ದೋಷವಿದೆ ಅಂತ ಒಪ್ಕೊಳ್ಬೇಕು. ತಸ್ಮಾತ್ ನಿರ್ದೋಷತೋಕ್ತಿ ನಿರುಪದಿತಶಯ. ಆದ್ದರಿಂದ ಆ ನಿರವಧ್ಯ ಅನ್ನೋದು ನಿರುಪಾಧಿಕವಾದ ದಶೆಯಲ್ಲಿ ಅದು ನಿರವಧ್ಯ, ಸ್ವಾಭಾವಿಕ ದಶೆಯಲ್ಲಿ ಸಾವಧ್ಯವಾಗುತ್ತೆ. ಉಪಾಧಿ ಹೋಗ್ಬಿಟ್ರೆ ನಿರವಧ್ಯ, ಅದು ನಿರುಪಾಧಿಕವಾದ ದಶೆ, ಅದುವೇ ಅದರ ಸ್ವಾಭಾವಿಕವಾದ ದಶೆ. ಆದರೆ ಉಪಾಧಿ ಇರುವಾಗ ಅದಕ್ಕೆ ದೋಷವಿದೆ. ಬ್ರಹ್ಮನಿಗೆ ದೋಷವಿದೆ ಅಂತ ಒಪ್ಕೊಂಡೇ ಹೇಳಬೇಕು. ಇದನ್ನು ಒಪ್ಕೊಳ್ಳದೆ ಹೋದರೆ ಆಗೋದಿಲ್ಲ. ಯಾಕೆಂದರೆ ಬ್ರಹ್ಮನಲ್ಲಿಯೇ ಎಲ್ಲ ಕಂಡು ಬರ್ತಾ ಇರೋದು. ಪ್ರಪಂಚ, ಜೀವ ಎಲ್ಲವೂ ಕೂಡ ಈಶ್ವರನೂ ಬ್ರಹ್ಮನೇ, ಜೀವರುಗಳು ಬ್ರಹ್ಮವೇ, ಎಲ್ಲವೂ ಅವಿದ್ಯಾ ಕಾರ್ಯಗಳು ಅವರ ಇದರಲ್ಲಿ. ಜಗ ಸೃಷ್ಟಿ ಮಾಡುವ ಈಶ್ವರನು ಬ್ರಹ್ಮವೇ. ಈ ಜೀವರುಗಳಿಗೆಲ್ಲ ದುಃಖ ಪಡ್ತಿರೋ ಜೀವರುಗಳೆಲ್ಲ ಬ್ರಹ್ಮವೇ. ಸರ್ವಶಕ್ತ ಸರ್ವಜ್ಞನಾದ ಈಶ್ವರನು ಜಗ ಸೃಷ್ಟಿ ಮಾಡುವನು ಬ್ರಹ್ಮವೇ. ಎಲ್ಲವೂ ಕೂಡ ಅವಿದ್ಯೆಯ ಕಾರ್ಯ. ಆದ್ದರಿಂದ ಇದೆಲ್ಲ ಹೋಗಿಬಿಡುತ್ತೆ. ಅವಿದ್ಯೆ ಮಿಥ್ಯೆಯಾದದ್ದು, ಇದರಿಂದಲೇ ಇದೆಲ್ಲ ಕಂಡು ಬರ್ತಿದೆ ಅಂತ ತಿಳ್ಕೊಂಡಾಗ ಯಾವುದೂ ಇರೋದಿಲ್ಲ. ಬ್ರಹ್ಮ ನಿರುಪಾಧಿಕವಾದ ದಶೆಯಲ್ಲಿ ಶುದ್ಧವಾಗಿದೆ, ಹೀಗೆ ಯಾಕೆ ಹೇಳಬಾರ್ದು ಅಂತ ಈ ರೀತಿ ನಿರ್ವಾಹ ಮಾಡ್ತೀವಿ ನಾವು. ತಸ್ಮಾತ್ ನಿರ್ದೋಷತೋಕ್ತಿ ನಿರುಪದಿ ದಶೆಯ ನಿರ್ವಹೇತ್. ನಿರುಪಾಧಿಕವಾದ ದಶೆಯಲ್ಲಿ, ಉಪಾಧಿ ಇಲ್ಲದ ದಶೆಯಲ್ಲಿ ಒಪ್ಕೊಳ್ಬೇಕು. ಅಂದ ಸಗುಣ ಬ್ರಹ್ಮ ಅನ್ನೋದು ಸೋಪಾಧಿ, ನಿರ್ಗುಣ ಬ್ರಹ್ಮ ಅನ್ನೋದು ನಿರುಪಾಧಿ. ಸೋಪಾಧಿ ಅನ್ನೋದು ಸಗುಣ ಬ್ರಹ್ಮ, ನಿರುಪಾಧಿ ಅನ್ನೋದು ನಿರ್ಗುಣ ಬ್ರಹ್ಮ. ಸೋಪಾಧಿಯು ಉಪಾಸ್ಯವಾದದ್ದು, ನಿರುಪಾಧಿಯು ಜಿಜ್ಞಾಸ್ಯವಾದದ್ದು. ಜ್ಞಾನದಿಂದ ತಿಳಿಬೇಕಷ್ಟೇ, ಜ್ಞಾನ ಅಷ್ಟೇ. ಇದು ಉಪಾಸನೆ ಮಾಡಬೇಕು ಸೋಪಾಧಿ. ಆದ್ದರಿಂದ ಈ ಗುಣವಿಶಿಷ್ಟನಾದ ಸಗುಣ ಬ್ರಹ್ಮವನ್ನು ಉಪಾಸನೆ ಮಾಡಿ ಏಕಾಗ್ರತೆ ಪಡೆದುಕೊಂಡ್ರೆ ನಿರ್ಗುಣ ಬ್ರಹ್ಮನ ಜ್ಞಾನ ಬಂದುಬಿಡುತ್ತೆ ತಾನೇ. ಅದಕ್ಕೇನು ಮಾಡಬೇಕಾಗಿಲ್ಲ, ಬೇರೆ ವಾಕ್ಯಾರ್ಥದಿಂದಲೇ ತಿಳಿಯುತ್ತೆ ಅನ್ನೋದು ಅವರ ವಾದ. ಆದ್ದರಿಂದ ಇದು ನಿರುಪಾಧಿಕ ದಶೆಯಲ್ಲಿ ನಿರವಧ್ಯಂ ಅನ್ನೋದಕ್ಕೆ ಪೂರ್ಣವಾಗಿ ಅರ್ಥ ಹೇಳೋಕ್ಕೆ ಸಾಧ್ಯ ಅಂತ ಅವ್ರು ಹೇಳಿದ್ರೆ ಅದು ಅಯುಕ್ತಂ ಅಂತ ಹೇಳಿದ್ರು. ಇದು ಯುಕ್ತವಲ್ಲ ಇದು ಅಂತ ಇಲ್ಲಿ ಈ ಶ್ಲೋಕದಲ್ಲಿ ಅದನ್ನು ಹೇಳ್ತಾರೆ. ಶ್ರುತ್ಯರ್ಥಾಪತ್ತಿ. ಯಾಕೆಂದರೆ ಶ್ರುತ್ಯರ್ಥಾಪತ್ತಿ ಅಂದರೆ ಅದುವೇ ಇಲ್ಲಿ ಜೀವೈಕ್ಯವನ್ನು ಹೇಳಿದೆ, ದೋಷವಿಲ್ಲ ಅಂತಾನೂ ಹೇಳಿದೆ, ಜೀವನಿಗೆ ದೋಷವೂ ಹೇಳಿದೆ. ಇದೆಲ್ಲವೂ ಅನ್ಯಥಾ ಅನುಪಪತ್ಯ. ಈ ದೋಷ ಅನ್ನೋದು ಮಿಥ್ಯೆ ಅಂತ ಒಪ್ಕೊಳ್ಬೇಕು. ಇದೊಂದು ಶ್ರುತ್ಯರ್ಥಾಪತ್ತಿ ಅಂತ ಹೆಸರು. ಇದು ಬ್ರಹ್ಮನಿಗೆ ಶುದ್ಧ ಅಂತಾನೂ ಹೇಳಿದೆ, ಮತ್ತು ಜೀವನಿಗೂ ಅವನಿಗೂ ಐಕ್ಯ ಹೇಳಿದೆ, ಜೀವನಿಗೆ ದೋಷ ಅನ್ನೋದು ಹೇಳಿದೆ. ಇದೆಲ್ಲ ಉಪಪನ್ನವಾಗಬೇಕಾದ್ರೆ ಏನು ಮಾಡಬೇಕು? ಈ ದೋಷ ಅನ್ನೋದು ಮಿಥ್ಯೆ ಅಂತ ಹೇಳಬೇಕು ಅನ್ನೋದು ಶ್ರುತ್ಯರ್ಥಾಪತ್ತಿಯಲ್ಲಿ ಹೇಳೋದು. ವಿಶುದ್ಧವಾದ ಬ್ರಹ್ಮದಲ್ಲಿ ಅವಿದ್ಯೆ ಅತ್ಯವಶ್ಯಕ ಅನ್ನೋದನ್ನು ಇಲ್ಲಿ ನಿರಾಕರಿಸಿ ನಾವು ಅದನ್ನು ತಳ್ಳಿ ಹಾಕ್ತಾ ಇದ್ದೀವಿ. ಶುದ್ಧೇ ಬ್ರಹ್ಮಣಿ ಅವಿದ್ಯಾನ ಯದಿ ತಸ್ಯ ಜೀವೈಕ್ಯವಾದ ನ ಘಟತೆ. ಶುದ್ಧವಾದ ಬ್ರಹ್ಮದಲ್ಲಿ ಮಿಥ್ಯಾಭೂತವಾದ ಅವಿದ್ಯೆ ತಮ್ಮನ್ಸೋದೇ ಇಲ್ಲ ಅಂತ ಹೇಳಿದ್ರೆ ಜೀವನೊಂದಿಗೆ ಐಕ್ಯ ಹೇಳುವ ತತ್ವಮಸಿ ಮೊದಲಾದ ವಾಕ್ಯಗಳಿಗೆ ಅರ್ಥ ಹೇಳೋಕ್ಕಾಗೋದಿಲ್ಲ. ತಸ್ಮಾತ್ ನಿರ್ದೋಷತೋಕ್ತಿ ನಿರುಪದಿತಶಯ ನಿರ್ವಹೇತಿ. ನಿರವಧ್ಯಂ ಅನ್ನೋದು ಉಪಾಧಿರಹಿತವಾದ ಬ್ರಹ್ಮದ ವಿಶುದ್ಧಾವಸ್ಥೆಯ ದೃಷ್ಟಿಯಿಂದ ಸಮರ್ಥನೀಯವಾಗುತ್ತೆ.
ಜೀವನಿಗೂ ಬ್ರಹ್ಮನಿಗೂ ಅಭೇದವನ್ನು ತತ್ವಮಸಿ ಮೊದಲಾದ ಶ್ರುತಿ ಹೇಳುತ್ತೆ. ವಾಸ್ತವಿಕವಾಗಿ ಜೀವ ಬೇರೆ ಆಗಿದ್ದರೆ ಈ ಐಕ್ಯ ಸಂಭವಿಸಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ಜೀವನು ದೋಷವೇ ಇದೆ ಜೀವನಲ್ಲಿ, ಬ್ರಹ್ಮನಿಗೆ ದೋಷವಿಲ್ಲ. ಆದ್ದರಿಂದ ಬ್ರಹ್ಮವೇ ಯಾವುದೋ ಒಂದು ಉಪಾದಿಯಿಂದ ಜೀವನಂತೆ ಜೀವಭಾವವನ್ನು ಹೊಂದ್ಕೊಂಡಿದೆ. ಆ ಉಪಾಧಿ ನಿವೃತ್ತಿಯಾದರೆ ಜೀವವೇ ಬ್ರಹ್ಮವಾಗುತ್ತೆ ಅಂತ ಹೇಳಬೇಕು. ಆ ಉಪಾಧಿನೇ ಅವಿದ್ಯೆ. ಅದು ಸತ್ಯವಾದ ಪಕ್ಷದಲ್ಲಿ ಅದ್ವಿತೀಯ ಶ್ರುತಿ ವಿರೋಧ ಬರೋದರಿಂದ ಅದು ಮಿಥ್ಯೆ. ಈ ಉಪಾಧಿ ಸತ್ಯವಾಗಕ್ಕೆ ಸಾಧ್ಯವಿಲ್ಲ, ಅದ್ವಿತೀಯ ಶ್ರುತಿಗೆ ವಿರೋಧ ಬಂದುಬಿಡ್ತು. ಯಾಕೆಂದರೆ ಎರಡು ಸತ್ಯವಾದ ಪದಾರ್ಥ ಇರೋ ಹಂಗೆ ಆಗ್ಬಿಡುತ್ತೆ. ಅವಾಗ ಏಕಮೇವ ಅದ್ವಿತೀಯ, ಅದ್ವಿತೀಯ ಅಂದರೆ ಎರಡನೇದು ಇರಬಾರ್ದು ಯಾವುದು ಸತ್ಯವಾದ ಪದಾರ್ಥ. ಆದ್ದರಿಂದ ಅದು ಮಿಥ್ಯೆ ಆಗಬೇಕದು. ನಿರವದ್ಯಂ ಎಂಬ ಶ್ರುತಿಗೆ ಅವಿದ್ಯೆಯಿಂದ ಬಿಡುಗಡೆಯಾದ ಬ್ರಹ್ಮವೇ ವಿಷಯವಾಗಬಹುದು ಅನ್ನುವಂತಹ ಪೂರ್ವ ಪಕ್ಷದ ಈ ತಾತ್ಪರ್ಯ. ಅದು ಅಯುಕ್ತಂ ಅಂತ ಹೇಳಿದ್ರು, ಯುಕ್ತವಲ್ಲ. ಯಾಕೆ ಅಂದರೆ ಪ್ರತ್ಯಕ್ಷಾದಿ ಪ್ರಮಾಣಾನುಗುಣ ಬಹುವಿಧ ಶ್ರುತ್ಯಭಾದೇನ ನೇತುಂ ಶಕ್ಯೇಪಿ ಐಕ್ಯಾದಿವಾಕ್ಯೆ ಬಹುಗುಣನಿಧೆಯೇ ಬ್ರಹ್ಮಣೆ ಅಸೂಯಸಿ ತ್ವಂ. ನಿನಗೆ ಬ್ರಹ್ಮನಲ್ಲಿ ಅಸೂಯೆ, ಗುಣದಲ್ಲಿ ದೋಷವನ್ನು ನೋಡ್ತಾ ಇದೆಯಾ ಅಂತ ಹೇಳ್ತಾರೆ. ಪ್ರತ್ಯಕ್ಷಾದಿ ಪ್ರಮಾಣ ಅನುಗುಣ ಬಹುವಿಧ ಶ್ರುತ್ಯಬಾಧೇನ ಐಕ್ಯಾದಿವಾಕ್ಯೆ ನೇತುಂ ಶಕ್ಯೇಪಿ. ಪ್ರತ್ಯಕ್ಷಕ್ಕೆ ಪ್ರಮಾಣಕ್ಕೆ ಅನುಗುಣವಾಗಿಯೂ ಅನೇಕ ವಿಧವಾದ ಶ್ರುತಿಗಳು, ಭೇದ ಹಾಗೆಯೇ ಸ್ವರೂಪವನ್ನು ಹೇಳುವಂತಹ ಶೋಧಕ ವಾಕ್ಯಗಳೇನು, ಶರೀರಿ ಭಾವವನ್ನು ಹೇಳುವ ವಾಕ್ಯಗಳೇನು, ವಿಧವಾದ ವಾಕ್ಯಗಳು ಬೇಕಾದಷ್ಟಿದೆ. ಯಾವುದಕ್ಕೂ ಒಂದಕ್ಕೊಂದಕ್ಕೂ ಬಾಧೆ ಇಲ್ಲದೆ ಇರುವ ಹಾಗೆ ಇದನ್ನು ಐಕ್ಯ ಮೊದಲಾದ ವಾಕ್ಯಗಳನ್ನು ಕೂಡ ಅರ್ಥ ಮಾಡೋಕ್ಕೆ ಸಾಧ್ಯ. ಹಾಗಿರುವಾಗ ಎಲ್ಲ ಕಲ್ಯಾಣ ಗುಣ ವಿಶಿಷ್ಟನಾದ ಬ್ರಹ್ಮನಲ್ಲಿ ನಿನಗೆ ಯಾಕೆ ದೋಷವನ್ನು ನೋಡ್ತಾ ಇದೆಯಾ? ಅಸೂಯೆ ನಿನಗೆ ಯಾಕೆ ಅಂದರೆ, ಅಸೂಯೆ ಅಂದರೆ ಗುಣದಲ್ಲಿ ದೋಷ ನೋಡೋದು. ಪ್ರತ್ಯಕ್ಷ ಮುಂತಾದ ಸಕಲ ಪ್ರಮಾಣಗಳಿಗೂ ಹೊಂದುವಂತೆ, ಅನೇಕ ಶ್ರುತಿಗಳಿಗೆ ವಿರೋಧವಿಲ್ಲದಂತೆ ಐಕ್ಯವನ್ನು ಹೇಳುವ ವಾಕ್ಯವನ್ನು ಸಮನ್ವಯ ಮಾಡಲು ಸಾಧ್ಯವಿದ್ದಾಗಲೂ ಅನೇಕ ಕಲ್ಯಾಣ ಗುಣಗಳನ್ನು ಬ್ರಹ್ಮನ ವಿಷಯದಲ್ಲಿ ನೀನು ಅಸೂಯೆ ಪಡ್ತಾ ಇದೆಯಾ? ಪರರ ಗುಣದಲ್ಲಿ ನಿರಾಕರಿಸುವುದಕ್ಕೆ ಕಾರಣವಾಗುವುದು ಅಸೂಯೆ. ಪರಮಾತ್ಮನ ಸಕಲ ವೈಶಿಷ್ಟ್ಯಗಳನ್ನು ನಿರಾಕರಿಸುವ ಈ ಬ್ರಹ್ಮ ವಿದ್ಯಾವಾದವು ಅಸೂಯ ಮೂಲಕವೇ ಆಗಿರಬೇಕು ಅಂತ ಆಕ್ರೋಶದ ಮಾತು. ಇಲ್ಲಿ ಅವರಿಗೆ ಕೋಪ ಸ್ವಾಮಿ ದೇಶಿಕನಿಗೆ ಈ ರೀತಿಯೆಲ್ಲ ಹೇಳ್ತಾರಲ್ಲ, ಒಂದು ದೋಷವಿಲ್ಲದ ಬ್ರಹ್ಮನಲ್ಲಿ ದೋಷವನ್ನು ಉಂಟು ಮಾಡಿಬಿಟ್ರಲ್ಲ ಅಂತ ಹೇಳಿಬಿಟ್ಟು, ಅದುವೇ ಕಪ್ಯಾಸಮಲ್ಲಿಯೂ ಹಾಗೆಯೇ ಹೀನ ಉಪಮ ಹೇಳೋದ್ರಿಂದ ಅಲ್ಲಿಯೂ ರಾಮಾನುಜರಿಗೆ ಕಣ್ಣಿನಲ್ಲಿ ನೀರೇ ಬಂದುಬಿಡ್ತು. ಯಾದವ ಪ್ರಕಾಶರ ವಾಕ್ಯಾರ್ಥವನ್ನು ಕೇಳಿ ಎಲ್ಲವನ್ನು ಆ ರೀತಿ ನಿರ್ವಾಹ ಮಾಡೋದು, ಬ್ರಹ್ಮನಲ್ಲಿ ದೋಷವನ್ನು ಹೇಳೋದು ಸರಿ ಇಲ್ಲ ಅನ್ನೋದು ಇಲ್ಲಿ ಮುಖ್ಯವಾಗಿ ಈ ವಾದ. ಅಭ್ಯಾಸಮನ ಜಾಗದಲ್ಲಿ ತುಂಬಾ ಬೇಜಾರಾಗತ್ತೆ ಕೇಳಕ್ಕೆ. ಅಲ್ಲಿ ಹೀನೋಪಮ ಹೇಳೋದು ಇಂತಹ ಬ್ರಹ್ಮನಿಗೆ. ಹೌದು, ಅದು ಹೆಂಗೆ ಆ ತರ ಮಾತು ಬಂತು ಅನ್ನೋದೇ ಆಶ್ಚರ್ಯ ಆಗತ್ತೆ. ತಸ್ಮಾನ್ ನಿರ್ಜೋಷತೋಕ್ತಿ ನಿರುಪದಿತಶಯ ನಿರ್ವಹೇತಿ ಇತ್ಯಯುಕ್ತಂ. ರಾಮಾಯಣದಲ್ಲಿ ಶ್ರೀರಾಮನಿಗೆ ಯಾವಾಗಲೂ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಕಪಿಗಳು ಕುತ್ಕೊಂಡಿದ್ರು. ಯಾವಾಗಲೂ ಒಂದು ಸತಿಯೂ ವಾಲ್ಮೀಕಿ ಒಂದು ಉಪಮೆಯನ್ನು ಆ ರೀತಿ ಹೇಳಲಿಲ್ಲ. ಎಲ್ಲ ಕಮಲಪತ್ರಾಖ್ಯ ಪದ್ಮಪತ್ರಾಖ್ಯ ಹೀಗೆ ಎಲ್ಲ ಹೇಳಿದ್ದಾರೆ. ಅದರಲ್ಲಿಯೇ ತಿಳಿಯುತ್ತೆ ಕಪ್ಯಾಸನಿಗೆ ಹೇಗೆ ಅರ್ಥ ಮಾಡಬೇಕು ಅನ್ನೋ ಸ್ಪಷ್ಟವಾಗಿ. ಗತ್ಯಂತರ ಅಭಾವಮೇವ ಆಶಂಕ್ಯ ಚತುರ್ಥಂ ಕಲ್ಪಂ ಸಮಾದತ್ತೆ. 3 ಆಪ್ಷನ್ಸ್ ಚಾಯ್ಸ್ ಹಿಂದೆ ಹೇಳಿ ಅದನ್ನು ತಳ್ಳಿ ಹಾಕಿದ್ದಾಯಿತು. ಈಗ ಶುದ್ಧವಾದ ಬ್ರಹ್ಮದಲ್ಲಿ ಇದು ಸುಲಭವಾಗಿ ತಳ್ಳಿ ಹಾಕ್ಬಿಡ್ತಾರೆ. ಇದನ್ನು ನೀವು ಈ ರೀತಿ ಹೇಳೋದು ಸರಿ ಇಲ್ಲ, ಶ್ರುತಿ ಪ್ರಮಾಣಿಗೆ ಪ್ರತ್ಯಕ್ಷ ಶ್ರುತಿ ಎಲ್ಲದಕ್ಕೂ ವಿರೋಧ ಬರುತ್ತೆ ಅಷ್ಟೇ ಇದಕ್ಕೆ ಉತ್ತರ. ಯಾಕೆಂದರೆ ಮುಖ್ಯ ಅರ್ಥವನ್ನು ಹೇಳಿಯೇ ನಿರ್ವಾಹ ಮಾಡೋಕ್ಕೆ ಸಾಧ್ಯವಿರುವಾಗ ಈ ರೀತಿ ಮಾಡೋದು ದೋಷ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಜೀವೈಕ್ಯವಾದ ಅಂತ ಹೇಳಿ ಇದನ್ನು ಜೀವೈಕ್ಯ ಅನ್ನೋದೇ ಕಲ್ಪಿತವಾದದ್ದು. ಇದನ್ನು ನೀವೇ ಕಲ್ಪನೆ ಮಾಡಿಕೊಂಡು ತಾತ್ಪರ್ಯವನ್ನು ನಿಶ್ಚಯ ಮಾಡಿ ಸಿದ್ಧಾಂತವನ್ನು ಸ್ಥಾಪನೆ ಮಾಡೋಕ್ಕೆ ನೋಡಿದ್ರೆ ಶ್ರುತಿ ಅರ್ಥಗಳಿಗೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಮೊದಲಾದಿಗಳಿಗೆಲ್ಲ ಅನಂತ ದುಃಖಾಸ್ಪದೇನ ಜೀವೇನ ಸಹ ಐಕ್ಯಾಭಿಧಾನಾತ್ ಆವಾಗ ದೋಷವಾಗುತ್ತೆ. ನ ಯುಜ್ಯತೆ ಜೀವಬ್ರಹ್ಮಣೋ ಐಕ್ಯೋಪದೇಶ ಅನ್ಯಥಾ ಅನುಪಪತ್ತೇ. ಇದು ಉಪಪನ್ನವಾಗದೇ ಇರೋದರಿಂದ ನಿರವದ್ಯಂ ಅಪಹತ ಪಾಪ್ಮ ಇತ್ಯಾದಿ ಸಕಲ ದೋಷರಹಿತತ್ವೋಕ್ತಿ ಅವಿದ್ಯಾದಿ ಉಪಾಧಿ ಉತ್ತೀರ್ಣಾವಸ್ಥೆಯ ಸಂಗಚ್ಛೇತ. ಅವಿದ್ಯೆಯನ್ನು ಮೀರಿದ ಅವಸ್ಥೆ, ಅವಿದ್ಯೆ ಇಲ್ಲದಂತಹ ಅವಸ್ಥೆಯಲ್ಲಿ ಸರಿ ಹೋಗುತ್ತೆ ಆಗ ಅಂತ ಏನು ಹೇಳಿದ್ರು ಅದು ಅಯುಕ್ತಂ ಅಂತ ಹೇಳಿದ್ರು.
यदि ब्रह्म जीवात् अत्यन्तभिन्नं स्यात् तर्हि तत् सावध्यत्वे निरवध्यत्वे अस्माकं का हानिः इति वयमपि तूष्णीं तिष्ठेम. ಸಾವಧ್ಯತವಾದರೂ ನಿರವಧ್ಯವಾದರೂ ಅತ್ಯಂತ ಭಿನ್ನವಾಗಿಬಿಟ್ರೆ ಆವಾಗ ಅವಧ್ಯ ಇರಲಿ ಇಲ್ಲದೆ ಇರಲಿ ಶ್ರುತಿಗೆ ವಿರೋಧ ಬರುತ್ತೆ, ಏಕಮೇವ ದ್ವಿತೀಯಂ ಇದೆಲ್ಲ ವಿರೋಧ ಬರುತ್ತೆ ಅಂತ ಹೇಳಿದ್ರು. ಆದ್ದರಿಂದ ಆವಾಗ ನಿರವಧ್ಯವಾಗಲಿ ಸಾವಧ್ಯವಾಗಲಿ ಹೇಗಿದ್ರು ಅತ್ಯಂತಕ್ಕಿಂತ ಭಿನ್ನ ಆಗಿಬಿಟ್ರೆ ಏನಾಗುತ್ತೆ ನಿಮಗೆ ಅಂತ ಕೇಳಿದ್ರೆ, ಜೀವಬ್ರಹ್ಮಣೋ ಅಭೇದಸ್ಯ ಸ್ಪಷ್ಟಂ ಅಭಿಧಾನಾತ್, ಅಭೇದ ಹೇಳಕ್ಕೆ ಸಾಧ್ಯವಿಲ್ಲ ನಿಮಗೆ. ಯಾಕೆ ಅಂದರೆ ಅಭೇದವೇ ಹೇಳಿದೆ ಶ್ರುತಿ. ತಸ್ಯ ಚ ಔಪಾರಿಕತ್ವ ಅಸಂಭವಾತ್, ಅದು ಔಪಚಾರಿಕತ್ವ ಅಲ್ಲ, ಔಪಾಧಿಕತ್ವಂ ಏಷಿತವ್ಯಂ. ಬರೀ ಉಪಚಾರದಿಂದ ಹೇಳಿಲ್ಲ ತತ್ವಮಸಿ ಅಂತ ಹೇಳಿರೋದು. ನೀನು ಬ್ರಹ್ಮನಾಗಿದೆಯೇ ಅಂತ ಹೇಳಿದ್ರೆ ಬ್ರಹ್ಮನ ಒಂದು ಗುಣವು ನಿನಗಿದೆ ಅಂತ ಅರ್ಥದಲ್ಲಿ ಅಲ್ಲಿ ಹೇಳಿಲ್ಲ. ಆದ್ದರಿಂದ ಇಲ್ಲಿ ಒಂದು ಉಪಾಧಿ ಕಾರಣದಿಂದಲೇ ಅಂತ ತೆಗೆದುಕೊಳ್ಬೇಕು ಜೀವಭಾವ ಬ್ರಹ್ಮನಿಗೆ ಬಂದಿರೋದು. ಆದ್ದರಿಂದ ಇದು ಔಪಚಾರಿಕವಾದ ಅಲ್ಲ, ಪ್ರಯೋಗ ಅಲ್ಲ. ನಚ ಕೋ ವಿಶೇಷ ಇತಿ ಶಂಕ್ಯಂ ಔಪಚಾರಿಕತ್ವೇ ಹಿ ಶ್ರುತಾರ್ಥಸ್ಯ ಬಾಧಃ. ಔಪಚಾರಿಕ ಆದರೆ ಶ್ರುತಾರ್ಥದಲ್ಲಿ ಬಾಧ ಬರುತ್ತೆ. ಔಪಾಧಿಕತ್ವೇತು ಉಪಾಧಿ ಕಾರಣದಿಂದ ಆದರೆ ಐಕ್ಯವನ್ನು ಹೇಳ್ಬೋದು. ಔಪಚಾರಿಕವಾಗಿ ನೀನೇ ಬ್ರಹ್ಮ ಅಂತ ಹೇಳಿದ್ರೆ ಆಗ ದೃಷ್ಟಿವಿಧಿ ಆದಾಗೆ ಔಪಚಾರಿಕ. ಒಬ್ಬ ಸೇವಕರನ್ನ ನೀನೇ ಮಹಾರಾಜ ಅಂತ ಹೊಗಳ್ಬಿಟ್ರೆ ಏನು ಬೇಕಾದ್ರೆ ಕೆಲಸ ಮಾಡಿಕೊಡ್ತಾನೆ, ಔಪಚಾರಿಕವಾದ ಪ್ರಯೋಗ. ಹಾಗಲ್ಲ ಇಲ್ಲಿ ಹೇಳ್ತಿರೋದು. ಶ್ವೇತಕೇತುಗೆ ನೀನೇ ಬ್ರಹ್ಮ ಅಂತ ಹೇಳ್ತಿಲ್ಲ ಅವರು. ಆದ್ದರಿಂದ ಬ್ರಹ್ಮನಿಗೂ ಜೀವನಿಗೂ ಐಕ್ಯ ಹೇಳಬೇಕಾದ್ರೆ ಈ ರೀತಿ ಉಪಾಧಿ ವಿಶಿಷ್ಟನಾದವನು ಅಂತಾನೆ ಹೇಳಬೇಕು, ಆಗಲೇ ಇದು ಸಾಧ್ಯ. ಆದ್ದರಿಂದ ಅವಸ್ಥಾಭೇದಾತ್ ಉಭಯೋ ಮುಖ್ಯತ್ವಂಪಿ ವಿಶೇಷತತ್ವಾತ್. ಅವಸ್ಥಾಭೇದದಿಂದ ಜೀವನಾಗಿರೋದು ಇದೆ, ಉಪಾಧಿ ಇರುವವರೆಗೂ ಜೀವಭಾವ ಇದ್ದೇ ಇರುತ್ತೆ. ಉಪಾಧಿ ಹೋಗ್ಬಿಟ್ರೆ ಬ್ರಹ್ಮಭಾವ ಇದ್ದೇ ಇರುತ್ತೆ, ಪರಿಶುದ್ಧವಾದ ಅವಸ್ಥೆ. ಆ ರೀತಿಯ ಇದಕ್ಕೆ ಅರ್ಥ ಮಾಡಬೇಕು ಹೇಳಿ, ಉಪಾಧಿ ಸತ್ಯತ್ವೇ ಅದ್ವೈತ ಶ್ರುತಿ ವಿರೋಧ. ಆ ಉಪಾಧಿಯು ಸತ್ಯವಾಗಿಬಿಟ್ರೆ ಏಕಮೇವ ಅನ್ನೋದಕ್ಕೆ ವಿರೋಧ ಬಂತು. ಯಾಕೆಂದರೆ ಎರಡು ಸತ್ಯಗಳಾಗ್ಬಿಡುತ್ತೆ. ದುಃಖಿತ್ವ ಅವಸ್ಥಾಯ ಸತ್ಯೋಚ್ಯಂಚ ಸ್ಯಾತ್. ಆವಾಗ ದುಃಖ ಹೊಂದಿರೋದು ಕೂಡ ಸತ್ಯವಾಗಿಬಿಡುತ್ತೆ. ಬ್ರಹ್ಮನಿಗೆ ನಿರವಧ್ಯ ಅನ್ನೋದು ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಮಿಥ್ಯೆ ಅನ್ನೋದೇ ಹೇಳಬೇಕು ಅಂತ ಈ ರೀತಿ ಶ್ರುತ್ಯರ್ಥಾಪತ್ತಿ ಇದುವೆ. ಎಲ್ಲಕ್ಕೂ ವಿರೋಧ ಅಂತ ಹೇಳ್ತಾರೆ. ಬ್ರಹ್ಮನಿಗೆ ಪ್ರತ್ಯಕ್ಷ ಭೇದ ಪ್ರತ್ಯಕ್ಷಪ್ರಾತಿ ಪ್ರಮಾಣಾನಿ ಭೇದ ವಿಷಯಾನಿ ತದನುಗುಣಾಶ್ಚ ಬಹುವಿಧಾಃ ಶ್ರುತಯಃ ತಾಭಿಃ ಅಬಾಧೇನ ಬಾಧಿತಾರ್ಥಕತ್ವಂ ಅಂತರ ಐಕ್ಯಾದಿವಾಕ್ಯೇನೇತುಂ ಶಕ್ಯೇಪಿ ಐಕ್ಯಪರಾಣಾಂ ಶ್ರುತೀನಾಂ ಅವಿರೋಧೇನ ನೇತುಂ ಶಕ್ಯತ್ವೇಪಿ ಆದಿಪದೇನ ಏಕವಿಜ್ಞಾನೇನ ಸರ್ವವಿಜ್ಞಾನಶ್ರುತ್ಯಾದಿ ಗ್ರಾಹ್ಯಂ. ಬ್ರಹ್ಮಗುಣ ಬಹುಗುಣನಿಧಯೇ ಅನಂತ ಕಲ್ಯಾಣ ಗುಣಗುಣ ಸಾಗರಾಯ ಬ್ರಹ್ಮಣೇ ಅಸೂಯಸಿ ಅಸೂಯಾಂ ವಹಸಿ ಇತಿ ಆಪಾದನಂ ಕಾಕುವ. ವ್ಯಂಗ್ಯವಾಗಿ ಹೇಳೋ ಹಂಗೆ. ಅಸೂಯ ಅಂದರೆ ಪರಗುಣ ಅಸಹನ, ಅತಯೇವ ಅಪಲಪಸಿ ಗುಣಾನ್, ಗುಣವಿಲ್ಲ ಅಂತ ಹೇಳ್ತಾ ಇದೆಯಾ ನೀನು. ಸಿದ್ಧಾಂತೇತು ಸಗುಣ ನಿರ್ಗುಣ ಭೇದ ಅಭಾವಾತ್ ಐಕ್ಯೋಪದೇಶಸ್ಯ ಶರೀರ ಶರೀರಿ ಭಾವ ಪ್ರಯುಕ್ತತ್ವಾಚ ಸರ್ವ ಉಪಪತ್ತಿ ಅಂತ ಹೇಳಿ. ಸಗುಣ ನಿರ್ಗುಣ ಶಬ್ದಗಳಿಗೆ ಭೇದವಿಲ್ಲ. ಆದರೆ ನಮ್ಮ ಸಿದ್ಧಾಂತದಲ್ಲಿ ನಿರ್ಗುಣ ಅನ್ನೋದು ಹೇಯ ಗುಣರಾಹಿತ್ಯವನ್ನು ಹೇಳುತ್ತೆ, ಸಗುಣ ಅನ್ನೋದು ಕಲ್ಯಾಣ ಗುಣ ಇರೋದನ್ನೇ ಹೇಳುತ್ತೆ. ವಿಷಯಗಳು ಬೇರೆ ಎರಡಕ್ಕೂ. ನಿರ್ಗುಣ ಶ್ರುತಿಗೆ ವಿಷಯವೇ ಬೇರೆ, ಸಗುಣ ವಿಷಯಕ್ಕೆ ವಿಷಯವೇ ಬೇರೆ. ಆದ್ದರಿಂದ ಅದನ್ನು ನಮಗೆ ಯಾವ ದೋಷವೂ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಅದೇ ಅರ್ಥಗಳೇ ಇಲ್ಲಿಗೂ ಹೇಳಿರುವಂಥದ್ದು. ಸುಲಭವಾಗಿ ಇದನ್ನು ತಳ್ಳಿ ಹಾಕ್ಬಿಟ್ರು ಎಲ್ಲ ಪ್ರಮಾಣಗಳಿಗೂ ವಿರೋಧ ಅಂತ ಹೇಳ್ಬಿಟ್ರು. ಇದರ ವಿಷಯವನ್ನೇ ಇನ್ನೂ ಬರುತ್ತೆ ಮುಂದೆ. ಇದು ಇನ್ನೂ ಬೇಕಾದಷ್ಟು ಮಾಯಾ ವಿಷಯ, ಅವಿದ್ಯಾ ಮೊದಲಾದದೆಲ್ಲ ಇದ್ರ ಮೇಲೆ ಇನ್ನೂ 3-4 ಶ್ಲೋಕಗಳು ಈ ವಿಷಯದಲ್ಲಿ ವಿಚಾರ ಮಾಡ್ತಾರೆ ಆಳವಾಗಿ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ತಿಳಿಸ್ಕೊಳ್ತೇನೆ. ನಿತ್ಯಮಚ್ಚಿದ ಪದಾಂಬುಜೋಹತಃ ದರಿದ್ರಾಣಿ ನಾಯಿ ಮೇನೆ ಅಸ್ಮದ್ಗುರೋರ್ಭಗವತೋ ಶ್ರೀಕ ಸಿಂಧೋ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.